ಇಷ್ಟಪಡ್ತೇನೆ. ಕಳೆದ ವಾರ ಅದರ ಹಿಂದಿನ ವಾರ ದೇವರ ವಾಕ್ಯ ಮಾತಾಡೋದು ನಂಬಿಕೆಯಲ್ಲಿ ನಾವು ಏನಾಗಿರಬೇಕು, ಎಲ್ಲರೂ ಮಾತಾಡಬೇಕು. ನಂಬಿಕೆಯಲ್ಲಿ ಏನಾಗಬೇಕು, ಐಶ್ವರ್ಯವಂತರಾಗಬೇಕು. ನಾವೆಲ್ಲರ ಆಸೆ ಹಣದಲ್ಲಿ ಐಶ್ವರ್ಯವಂತರಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ದೇವರನ್ನು ನಂಬ್ತಿದ್ದೀವಿ, ಚರ್ಚಿಗೆ ಬರ್ತಿದ್ದೀವಿ, ಅನೇಕ ಕಡೆ ಹುಡ್ಕೊಂಡು ಹೋಗ್ತಿದ್ದೀವಿ, ದುಡಿತಿದ್ದೀವಿ, ಎಲ್ಲವನ್ನ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಐಶ್ವರ್ಯವಂತರಾಗಬೇಕು ಅಂತ. ಆದರೆ ಕೆಲವರು ಮಾತ್ರವೇ ನಾನು ಐಶ್ವರ್ಯವಂತರಾಗೋದು ಬೇಡ, ಆ ಹೊತ್ತಿನ ಕಾಟ ಯಾವುದೇ ತೊಂದರೆ ಇಲ್ಲ, ನಾನು ನೆಮ್ಮದಿಯಾಗಿ ಜೀವನ ಮಾಡಿದ್ರೆ ಸಾಕು ಅಂತ ಕೆಲವರು ಮಾತ್ರ ಭಾವಿಸುವಂಥವ್ರಿದ್ದಾರೆ. ಆದರೆ ಸತ್ಯವೇ ಹೇಳುವುದು, ಬಡವರಾಗಿದ್ದಂಥ ನಮ್ಮನ್ನು ದೇವರು ಯಾಕೆ ಕರೆದ್ರು ಅಂದರೆ, ಬಡವರಾಗಿದ್ದಂಥ ನಮ್ಮನ್ನು ಲೌಕಿಕ ವಿಷಯದಲ್ಲಿ ಬಡವರಾಗಿದ್ದಂಥ ನಮ್ಮನ್ನು ಯಾಕೆ ದೇವರು ಕರೆದ್ರು ಅಂದರೆ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಬೇಕೆಂಬ ಉದ್ದೇಶಕ್ಕಾಗಿದೆ ನಮ್ಮನ್ನು ಕರೆದಿದ್ದಾರೆ. ರಕ್ಷಣೆ ಹೊಂದಿ ನಾವು ಇಷ್ಟು ವರ್ಷಗಳಾಗಿದ್ದರೂ ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ಆದರೆ ಆ ನಂಬಿಕೆಯಲ್ಲಿ ಐಶ್ವರ್ಯವನ್ನು ಹೊಂದುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ. ಒಬ್ಬ ಐಶ್ವರ್ಯವಂತನು ಹಣವನ್ನು ಹೆಚ್ಚಾಗಿ ಇರೋದ್ರಿಂದ ಯಾವ ಸಮಸ್ಯೆ ಬಂದರೂ ಆ ಹಣ ಇರೋದ್ರಿಂದ ಅವನು ಚಿಂತೆ ಮಾಡೋದಿಲ್ಲ ಅಲ್ವಾ. ಆ ಹಣದಿಂದ ಆ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತೀನಿ ಅನ್ನುವಂಥ ಧೈರ್ಯ, ಕಾರಣ ನನ್ನ ಹತ್ರ ಹಣ ಇದೆ ಅನ್ನುವಂಥ ಒಂದು ಧೈರ್ಯ. ಇವತ್ತು ನಮ್ಮ ದೈವ ಜನರಾದ ನಮ್ಮಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಬಿಟ್ರೆ ಯಾವುದೇ ಸಮಸ್ಯೆಗಳು ಬರಲಿ, ಯಾವುದೇ ಸಮಸ್ಯೆಗಳು ಬಂದರೂ ಅದೆಲ್ಲವನ್ನು ನಿಭಾಯಿಸಿಕೊಳ್ಳುವಷ್ಟು ಬೇಕಾದಂತಹ ನಂಬಿಕೆ ನಮ್ಮಲ್ಲಿ ಇರಬೇಕು. ಆದರೆ ಇವತ್ತು ನಮ್ಮ ವಾಸ್ತವತೆ ಹೇಗಿದೆ ಗೊತ್ತಾ, ನಮ್ಮ ಪರಿಸ್ಥಿತಿ ಹೇಗಿದೆ ಗೊತ್ತಾ, ನಾನು ಸೋತೋದ್ರೆ ಪಕ್ಕದಲ್ಲಿ ಮತ್ತೊಬ್ಬನು ಬಂದು ನನ್ನನ್ನು ಬಲಪಡಿಸಬೇಕಾದಂಥ ಸ್ಥಿತಿಯಲ್ಲಿ ನಾನಿದ್ದೆ. ಹೌದಾ? ಭಾನುವಾರ ಬಂದು ಸಭಾಪಾಲಕರ ಮೂಲಕವಾಗಿ ಬರುವಂತಹ ದೇವರ ಮಾತುಗಳು ನನ್ನನ್ನು ನಂಬಿಕೆಯಲ್ಲಿ ಅಥವಾ ಸಂತೈಸುವಂಥ ಮಾತುಗಳನ್ನ ಆಡ್ತಿದೆ ಅನ್ನುವಷ್ಟರ ಮಟ್ಟಿಗೆ ನೀವಿದ್ದೀವಿ. ಆಗಿರೋ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಸ್ಥಿತಿ ಅಲ್ಲಿ ಇರಬಾರ್ದಾಗಿತ್ತು. ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಬಿಟ್ಟರೆ ನೆಕ್ಸ್ಟ್ ಈ ಸ್ಥಳದಿಂದ ದೇವರು ಮಾತನಾಡುವಂಥ ವಿಷಯವೇ ಬೇರೆಯಾಗಿ ಬದಲಾಗುತ್ತೆ. ನಾವು ಎಲ್ಲಿವರೆಗೆ ಮಗುಗೆ ಹುಟ್ಟಿದಂಥ ಮಗುಗೆ ತುತ್ತು ತಿನ್ನಿಸ್ತಾ ಇರ್ತೀವಿ ಗೊತ್ತಾ, ಎದೆ ಹಾಲು ಉಣಿಸ್ತೀವಿ. ಎದೆ ಹಾಲು ಉಣಿಸಿದ ಮೇಲೆ ನಂತರವಾಗಿ ಸ್ವಲ್ಪ ಬೆಳೆದ ಮೇಲೆ ಸರಿ ಅಥವಾ ಗಂಜಿ ತಿನ್ನಿಸ್ತೀವಿ. ಹೌದಾ? ಇನ್ನೂ ಸ್ವಲ್ಪ ಬೆಳೆದ ಮೇಲೆ 1 ವರ್ಷ ಆದಮೇಲೂ ಅನ್ನ ತಿನ್ನಿಸ್ತೀವಿ. ಹೌದಾ? 5 ವರ್ಷ ಆದಮೇಲೂ ಅನ್ನನ ತಿನ್ನಿಸ್ತೀವಾ? ಅದೇ ಪರವಾಗಿಲ್ಲ, ಎಲ್ಲ ಎಚ್ಚರವಾಗಿದ್ದಾರೆ. ಅದೇ ತಿನ್ನುವ ಹಾಗಾಗ್ತದೆ. ಇವತ್ತು ಸಭೆಗೆ ಬರುವಂಥ ನಮ್ಮೆಲ್ಲರನ್ನೂ ನಾನೇ ತುತ್ತಾಗ್ತಿದ್ದೀನಿ, ಇನ್ನೂ ಧೈರ್ಯಪಡಿಸ್ತಾ ಇದ್ದೀನಿ, ಬಲಪಡಿಸ್ತಾನೆ, ಸಂತೈಸ್ತಾ ಇದ್ದೀನಿ ಅಂದರೆ ನೀವಿನ್ನೂ ಕೂಡ ಯಾವ ಲೆವೆಲ್ ಬಂದಿಲ್ಲ, ತಿನ್ನೋ ಲೆವೆಲ್ಗೆ ಬಂದಿಲ್ಲ. ಅದಕ್ಕೆ ಪೌಲ ಏನು ಹೇಳ್ತಾನೆ, ನೀವಿನ್ನೂ ಹಾಲು ಕುಡಿಯುವ ಮಕ್ಕಳಂತಿದ್ದೀರಿ, ಗಟ್ಟಿಯಾದ ಆಹಾರವನ್ನು ತಿನ್ನುವಂಥ ಸ್ಥಿತಿಗೆ ಬಂದಿಲ್ಲ ಅಂತ ಹೇಳ್ತಿದ್ದ. ನಂಬಿಕೆಯಲ್ಲಿ ನಾವು ಐಶ್ವರ್ಯವಂತರಾಗಿಬಿಟ್ರೆ ಎಂಥದ್ದೇ ಹೋರಾಟ ಬರಲಿ, ಪ್ರತಿ ವಾರ ನನಗೆ ಕಾಲ್ ಮಾಡ್ತೀರಿ, ತಿಳಿಸ್ತೀರಿ, ಸಭೆ ಬರ್ತೀರಿ, ನನ್ನ ಜೀವನ ಇಂಥ ಸನ್ನಿವೇಶ ಬಂತು ಪಾಸ್ಟ್ರೆ, ಬಟ್ ನನ್ನ ನಂಬಿಕೆಯಿಂದ ಈ ಕಾರ್ಯವನ್ನು ಪ್ರಾರ್ಥನೆ ಮಾಡಿ ಜಯಿಸಿಬಿಟ್ಟೆ, ನಾನು ಬಲ ಹೊಂದ್ಕೊಂಡೆ, ನಾನು ಮತ್ತೊಬ್ಬರಿಗೋಸ್ಕರವಾಗಿ ಇಂಥ ಕಾರ್ಯಗಳನ್ನು ಮಾಡಿದೆ ಅಂತ ಇಂಥ ಸಾಕ್ಷಿಗಳು ನಮ್ಮ ಜೀವನದಲ್ಲಿ ಬರಬೇಕೇ ಹೊರತು ಇನ್ನೂ ನಾನು ದುಃಖ ಪಡ್ತಿದ್ದೆ ಪಾಸ್ಟ್ರೆ, ದೇವರು ಅದು ಎಲ್ಲಿಂದ ಕರ್ಕೊಂಬಂದ್ರೆ ಅಷ್ಟು ಇಷ್ಟ, ದಿಢೀರ್ ಪ್ರತ್ಯಕ್ಷ ಆದರೂ ನನಗೊಂದು ಮಾತು ಹೇಳಿದ್ರು ನಾನು ಸಂತೈಸ್ಬಿಟ್ರು ಪಾಸ್ಟ್ರೆ ಅಂದರೆ ನೀನು ಇನ್ನೂ ಹಾಲು ಕುಡಿಯೋ ಕೂಸು ಅಂತ. ಮತ್ತೊಬ್ಬರು ನಿನ್ನನ್ನು ಇನ್ನೂ ಬಲಪಡಿಸ್ತಾ ಇದ್ದರೆ ನೀನು ಇನ್ನೂ ಹಾಲು ಕುಡಿಯೋವನೇ. ನಾವು ನೆನೆಸ್ಬೇಕು, ಲೋಕದಲ್ಲಿ ಇನ್ನೂ ತುಂಬ ಜನ ಸಂತೈಸೋಕೆ ಎದುರು ನೋಡುವಂಥವ್ರು ಅನ್ಯ ಜನ ತುಂಬ ಜನ ಇದ್ದಾರೆ. ಅವರೆಲ್ಲರಿಗಾಗಿ ನಾನು ಆ ಸ್ಥಿತಿಗೆ ಬರಬೇಕೇ ಹೊರತು ನನ್ನನ್ನೇ ಇನ್ನೊಬ್ಬರು ಸಂತೈಸುವಂಥ ಸ್ಥಿತಿಯಲ್ಲಿ ಇರಬಾರದು. ಆಮೇಲೆ ಕಳೆದ ಭಾನುವಾರದಲ್ಲಿ ನಾವು ಧ್ಯಾನ ಮಾಡಿದ್ವಿ. ಮೊದಲನೇ ವ್ಯಕ್ತಿಯ ನಂಬಿಕೆ ಎಂಥ ನಂಬಿಕೆಯಾಗಿತ್ತು? ಎಲ್ಲರೂ ಹೇಳ್ರಿ, ದೊಡ್ಡ ನಂಬಿಕೆ. ಪಕ್ಕದಲ್ಲಿ ಕೇಳಿ, ನಿಮ್ಗೆ ಅಂತ ದೊಡ್ಡ ನಂಬಿಕೆ ಇದ್ದ ಅಂತ? ಬೇಕಾದ್ರೆ ದೊಡ್ಡ ಗಾಡಿಗಳು ತೋರಿಸ್ತೀನಿ, ಬೇಕಾದ್ರೆ ದೊಡ್ಡ ಮನಕ್ಕೆ ತೋರಿಸ್ತೀನಿ, ದೊಡ್ಡ ನಂಬಿಕೆನ ಅಂಥದ್ದೆಲ್ಲ ಹುಡುಕಬೇಡ ನೀನು. ಅಂದರೆ ಮೊದಲು ಸ್ಪ್ಲೆಂಡರ್ ತಗೊಂಡಿದ್ವಿ, ದೊಡ್ಡ ಬೈಕ್ ಹೇಳಿ ಯಾರು ನೋಡಮ್ಮ, ರಾಯಲ್ ಎನ್ಫೀಲ್ಡ್. ನಮ್ಮ ಕುಮಾರದ್ರ ಕನಸೋರು ರಾಯಲ್ ಎನ್ಫೀಲ್ಡ್ ತಗೊಂಡಿದ್ದು ಬೇಕಾದ್ರೆ ತೋರಿಸ್ತೀನಿ. ದೊಡ್ಡ ನಂಬಿಕೆ ಮಾತ್ರ ಕೇಳಬೇಡ. ಬಟ್ ಈ ಶತಾಧಿಪತಿಯಲ್ಲಿ ಇದ್ದಂಥ ನಂಬಿಕೆ ಎಂಥ ನಂಬಿಕೆ? ದೊಡ್ಡ ನಂಬಿಕೆ. ಅದನ್ನು ನೋಡಿ ಯೇಸು ಸ್ವಾಮಿ ಏನು ಮಾಡಿದ್ರಂತೆ? ಆಶ್ಚರ್ಯಪಟ್ಟು. ಎಲ್ಲರೂ ಪ್ರಸಂಗದಲ್ಲಿ ಇರ್ರಿ, ಗಮನಿಸ್ರಿ. ಯೇಸು ಸ್ವಾಮಿನೇ ನಂಬಿಕೆಯನ್ನು ನೋಡಿ ಏನು ಮಾಡಿದ್ರು? ಆಶ್ಚರ್ಯಪಟ್ಟರಂತೆ. ದೇವರನ್ನೇ ಆಶ್ಚರ್ಯಪಡಿಸುವಂತಹ ನಂಬಿಕೆ. ಇವತ್ತು ಬಿಡುಗಡೆಯನ್ನು ಎದುರು ನೋಡಿ ಬಂದಂತಹ, ಅದ್ಭುತವನ್ನು ಎದುರು ನೋಡಿ ಬಂದಂತಹ ನಿಮ್ಮಲ್ಲಿ ಯೇಸು ಸ್ವಾಮಿ ಏನು ಎದುರು ನೋಡ್ತಾರೆ ಗೊತ್ತಾ?
ದೊಡ್ಡ ನಂಬಿಕೆಯನ್ನು ದೇವರು ಎದುರು ನೋಡ್ತಾರೆ. ನಿಮ್ಮ ಕುಟುಂಬದ ಎಂಥ ಸ್ಥಿತಿ ಇರಲಿ, ಬದಲಾಗಬೇಕಾ, ನಿಮ್ಮಲ್ಲಿ ಬೇಕಾ, ದೇವರೇ ಮಾಡೋಣ ಅಲ್ಲ ಅಲ್ಲ ಅಲ್ಲ, ದೇವ್ರು ನಾನು ನಂಬ್ತೀನಿ, ನೀನು ಮಾಡೇ ಮಾಡ್ತೀಯ ಅಂತ ಆ ದೊಡ್ಡ ನಂಬಿಕೆಯನ್ನು ತಂದು ಕೊಡ್ರಿ. ಎರಡನೇದಾಗಿ ಅವರ ನಂಬಿಕೆಯನ್ನು, ಪಾರ್ಶ್ವವಾಯು ರೋಗಿಯನ್ನು ಲಕ್ವ ಮಾಡಿದಂತಹ ಸ್ಟ್ರೋಕ್ ಆಗಿದ್ದಂಥ ವ್ಯಕ್ತಿಯನ್ನು ಹೊತ್ತುಕೊಂಡು ಬಂದಂತಹ ಆ ವ್ಯಕ್ತಿಗಳ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಯನ್ನು ಸ್ವಸ್ಥಪಡಿಸಿದ್ರು. ಹಲ್ಲೆಲೂಯಾ. ಇವತ್ತು ನಿಮ್ಮ ನಂಬಿಕೆ, ಒಂದು ವೇಳೆ ಅನೇಕ ಹೊಸ ಜನರನ್ನು ನೀವು ಕರ್ಕೊಂಡು ಬರೋದಾಗಿದ್ದರೆ ದೇವರನ್ನ ಕೇಳಿ, ದೇವರೇ ಇಂಥ ನಂಬಿಕೆ ನನ್ನಲ್ಲಿ ಕೊಡು, ನನ್ನ ನಂಬಿಕೆ ಅವರಲ್ಲಿ ನೀನು ಕಾರ್ಯ ಮಾಡಬೇಕು, ಅವರಲ್ಲಿ ಬಿಡುಗಡೆಯನ್ನು ಕೊಡಬೇಕು. ನಾನು ಕೆಲವರೆಲ್ಲ ಅದನ್ನು ನೋಡ್ತಿದ್ದೀನಿ. ವೆರಿ ಗುಡ್, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಂಬಿಕೆಯಲ್ಲಿ ಹೆಚ್ಚರಿ, ನಂಬಿಕೆಯಲ್ಲಿ ನಾನು ಹೆಚ್ಚಬೇಕಾಗಿದೆ. ಮೂರನೇದಾಗಿ ಆ ರಕ್ತ ಕುಸುಮ ರೋಗಿಗೆ ಹೇಳಿದ್ರು, ನಿನ್ನ ನಂಬಿಕೆಯೇ ನಿನ್ನನ್ನು, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀನು ನನ್ನನ್ನು ಮುಟ್ಟಿ ನೀನು ಸ್ವಸ್ಥ ಹೊಂದ್ಕೊಳ್ಳಿಲ್ಲ, ನಿನ್ನೊಳಗೆ ಆ ನಂಬಿಕೆ ಬಂತಲ್ಲ, ಆದ್ರಿಂದಲೇ. ಗಮನಿಸ್ರಿ, ರಕ್ತ ಕುಸುಮ ರೋಗಿ ಅಂಟುಕೊಂಡು ಯೇಸು ಸ್ವಾಮಿನ ಮುಟ್ಲಿಕ್ಕೆ ಹೋಗುವಾಗ ಜನ ಎಲ್ಲ ಹೆಂಗಿದ್ರಂತೆ, ನೂಕು ನುಗ್ಗುಲು. ಯೇಸು ಸ್ವಾಮಿ ಕೇಳ್ತಾರೆ, ಯಾರು ನನ್ನನ್ನು ಮುಟ್ಟಿದ್ದು ಅಂತ. ಶಿಷ್ಯರೇನು ಹೇಳ್ತಾರೆ, ತೆಗೆದುಕೊಳ್ರಿ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಅದರ 30ನೇ ವಚನದ ಹಳೆಯ ಭಾಗವನ್ನು 31ನೇ ವಚನದಲ್ಲಿ, ಯಾರು ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ ಕಂಡು ಶಿಷ್ಯರು ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಓದಿದ್ರೆ ಅಷ್ಟೇ, ವೆರಿ ಗುಡ್. ಕಂಡು ಶಿಷ್ಯರಿಗೆ ಬೇಸರಾಗಿ ಕೋಪ ಬಂದುಬಿಟ್ಟೈತೆ. ಇಷ್ಟು ಜನ ನೂಕಾಡ್ತಿದ್ದೀನಿ, ಯಾರು ಮುಟ್ಟಿದ್ರು ಅಂತ ಹೇಳಿ ತಲೆಕೆಟ್ಟಾಗಿದ್ದೆ ಅವ್ರಿಗೆ. ಕಂಡು ಇದು ಯಾಕೆ ಸ್ವಾಮಿ ಆಡಿಯ ನೀನು, ಬೇಸರ ಆಗ್ಬಿಟ್ಟಿದೆ. ಆಗ ಯೇಸು ಹೇಳ್ತಿದ್ದಾರೆ, ನೀವೆಲ್ಲರೂ ನನ್ನ ಮುಟ್ತಿದ್ದಾರೆ ನಿಜ, ಆದರೆ ನನ್ನಿಂದ ಎದುರು ನೋಡಿ ದೊಡ್ಡ ನಂಬಿಕೆಯನ್ನು ಇಟ್ಟು ಪ್ರೀತಿಯಿಂದ ನನ್ನೊಬ್ಬಳು ಮುಟ್ತಾ ಇದ್ದಾಳೆ, ಅವಳಿಗೆ ಮಾತ್ರ ನನ್ನಿಂದ ಅದ್ಭುತ ಹೊರಟು ಹೋಗ್ತಾ ಇದೆ. ಇವತ್ತು ಯೇಸು ಸ್ವಾಮಿಯ ಜೊತೆ ತುಂಬ ಜನ ಇರ್ಬೋದು, ಯೇಸು ಸ್ವಾಮಿ ಜೊತೆ ನುಗ್ಗಲ್ಲಿ ಅಂಟ್ಕೊಂಡಿರ್ಬೋದು, ಆದರೆ ಒಬ್ಬಳಿಗೆ ಮಾತ್ರ ಅದ್ಭುತ ನಡೆಯಿತು. ಇವತ್ತು ನಮ್ಮ ಸಭೆಯಲ್ಲಿ ಎಷ್ಟೋ ಜನ ಇರ್ಬೋದು ನಂಬಿಕೆಯಲ್ಲಿ, ಆದರೆ ಯಾರಲ್ಲಿ ಇಂಥ ಒಂದು ದೊಡ್ಡ ನಂಬಿಕೆ, ಇಂಥ ಒಂದು ದೃಢವಾದ ನಂಬಿಕೆ ಕಂಡು ಬರ್ತದೋ ಅವರಿಗೆ ಮಾತ್ರವೇ ಯೇಸುವಿನಿಂದ ಒಂದು ಅದ್ಭುತ ಹೊರಟು ಬರುವಂಥದ್ದಾಗುತ್ತದೆ. ಯೇಸು ಅದ್ಭುತ ಸ್ವರೂಪನೇ, ಆದರೆ ಯಾರಿಗೆ ಬರ್ತದೆ ಅಂತ ಹೇಳಿದ್ರೆ ಅದನ್ನು ದೊಡ್ಡ ನಂಬಿಕೆಯಿಂದ, ನಿರೀಕ್ಷೆಯಿಂದ, ನಂಬಿಕೆಯಿಂದ ತನ್ನ ಮುಟ್ಟುವುದಾದರೆ ಮಾತ್ರವೇ ಅದ್ಭುತ ನಡೆಯುವಂತಾಗಿದೆ. ಹಲ್ಲೆಲೂಯಾ. ಅವರಿಗೆ ಗೇಲಿಯಾಗಿ ಕಾಣ್ತದೆ ಯೇಸು ಸ್ವಾಮಿ ಕೇಳುವಂಥ ಪ್ರಶ್ನೆ. ಇದನ್ನು ಕಳೆದ ವಾರದಲ್ಲಿ ಇಷ್ಟ ಆಗಿ ನಾವು ಧ್ಯಾನ ಮಾಡ್ತೀವಿ. ಈ ದಿನ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 50ನೇ ವಚನವನ್ನು ಓದೋಣ. ಇಲ್ಲಿ ಯಾರಿಗೆ ಈ ಮಾತನ್ನು ಹೇಳ್ತಿದ್ದಾರೆ ಯೇಸು ಸ್ವಾಮಿ ಅಂತಂದಾದರೆ, ಒಂದು ಸಾರಿ ಯೇಸು ಸ್ವಾಮಿ ಒಬ್ಬ ಕುಷ್ಠರೋಗಿಯ ಮನೆಯಲ್ಲಿ ಅಥವಾ ಒಬ್ಬ ಫರಿಸಾಯನ ಮನೆಯಲ್ಲಿ ಹೋಗಿ ಊಟಕ್ಕೆ ಕುಳಿತಿರ್ತಾರೆ. ಕೂತಿದ್ದಂಥ ಸಂದರ್ಭದಲ್ಲಿ ಅದು 36ನೇ ವಚನದಿಂದ ಓದಿದ್ರೆ ಆ ವಿಷಯ ಬರ್ತದೆ. ಈಗ 36ನೇ ವಚನದಿಂದ ಓದೋಣ. 36ನೇ ವಚನ ಎಲ್ಲರೂ ಈಕೆ ಹೆಸರು ಸತ್ಯವೇದದಲ್ಲಿ ಏನು ಕೊಟ್ಟಿದೆ ಅಂದರೆ ದುರಾಚಾರ. ಎಲ್ಲರೂ ಹೇಳ್ರಿ, ದುರಾಚಾರಿ ಅಂದರೆ ಕೆಟ್ಟ ಹೆಂಗಸು ಅಲ್ವೇ? ದುರಾಚಾರಿ ಅಂದರೆ ದುಷ್ಟ ಕೆಲಸವನ್ನು ಮಾಡುವಂಥ ಆಕೆ ಅಥವಾ ಕೆಟ್ಟ ಹೆಂಗಸು ಅಂತಲೇ ಅರ್ಥ. ಆಕೆ ಹೆಸರೇ ಬೈಬಲ್ ಕೊಟ್ಟಿರೋದೇ ಕೆಟ್ಟ ಹೆಂಗಸು ಅಂತಲೇ ಹೆಸರು ಹೇಳ್ಬಿಟ್ಟಿದೆ.
ಏಕೆ ಯೇಸು ಸ್ವಾಮಿ ಇಂಥ ಮನೆಗೆ ಬಂದಿದ್ದಾರೆ, ಊಟ ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು ಅಂತ ತಿಳಿದ ತಕ್ಷಣ ಯೇಸುವಿನ ಬಳಿ ಹೋಗಿ ಒಂದು ತೈಲದ ಭರಣಿಯನ್ನು ತೆಗೆದುಕೊಂಡು ಹೋಗಿ ಯೇಸುವಿನ ಪಾದದ ಮುಂದೆ ನಿಂತು ಅಳ್ತಿದ್ದಾನೆ. ನಾನು ನಿಮ್ಮನ್ನು ಕೇಳ್ತೀನಿ, ಇವಳಿಗೆ ಏನಾದ್ರು ಕಾಯಿಲೆ ಇತ್ತಾ? ಇಲ್ಲ, ಇವಳಿಗೇನು ಕಾಯಿಲೆ ಇಲ್ಲ, ಇವಳಿಗೊಂದು ಕಷ್ಟ ಇಲ್ಲ. ಆದರೆ ಇವಳಿಗೆ ಒಂದು ನೋವು ಉಂಟಾಯಿತು. ಯೇಸು ಸ್ವಾಮಿಯನ್ನು ನೋಡಿದಾಗಲೆಲ್ಲ ನಾನು ತಪ್ಪು ಮಾಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಅಥವಾ ತನ್ನ ಜೀವಿತದಲ್ಲಿ ಬರುವಂಥ ಎಲ್ಲ ಅವಮಾನಗಳು, ಸಂಕಟಗಳು, ನೋವುಗಳು ಯಾವುದರ ನಿಮಿತ್ತ ಬರ್ತಿದೆ ಅನ್ನೋದನ್ನು ಅವಳು ಅರ್ಥ ಮಾಡಿಕೊಂಡು, ಇದೆಲ್ಲವೂ ನನ್ನ ಪಾಪದ ನಿಮಿತ್ತವಾಗಿಯೇ ನನಗಿದ್ದಂಥ ಹೋರಾಟಗಳು ಬರ್ತಿದೆ ಅಂತ ಅನ್ನೋದನ್ನು ಅವಳು ಅರ್ಥ ಮಾಡಿಕೊಂಡು, ಇವತ್ತು ನನ್ನ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಬಂದರೆ, ಗಮನಿಸ್ರಿ, ನಿನ್ನ ಕಣ್ಣೀರಿನ ಅವಸ್ಥೆಗೆ ನಿನ್ನನ್ನು ತಳ್ಳಿದ್ರೆ, ನಿನ್ನನ್ನು ನಷ್ಟದ ಹಾದಿಗೆ ನಡೆಸಿದ್ರೆ, ನಿನ್ನನ್ನು ಅವಮಾನ ಪಡುವ ಸ್ಥಿತಿಗೆ ನಿಮ್ಮ ಕುಟುಂಬದಲ್ಲಿ ಕೆಲವು ಸನ್ನಿವೇಶಗಳು, ನಿಮ್ಮ ಕೆಲಸದಲ್ಲಿ ನಿಮ್ಮ ಮಕ್ಕಳಿಂದ ನಿಮ್ಮಿಂದ ಕೆಲವು ಸನ್ನಿವೇಶಗಳು ಹೋಗ್ತಾ ಇದ್ದರೆ, ನಿಮ್ಮ ಯೋಚನೆ ಏನು ಬರುತ್ತೆ ಗೊತ್ತಾ? ಏನು ಪ್ರಶ್ನೆ ಬರುತ್ತೆ ಗೊತ್ತಾ? ನಮಗೆ ಜನರಲ್ ಆಗಿ ಏನು ಬರುತ್ತೆ ಗೊತ್ತಾ? ನನಗೆ ಯಾಕೆ ಕಷ್ಟ ಅಂತ. ಹೌದಾ? ತುಂಬ ಕಣ್ಣೀರು, ತುಂಬ ಅವಮಾನ, ತುಂಬ ನೋವುಗಳು, ಯಾವುದೇ ಕೈ ಹಾಕೋರು ಬರೀ ನಷ್ಟ, ಬರೀ ನೋವುಗಳನ್ನೇ ನಾನು ಅನುಭವಿಸ್ತಾ ಇದ್ದಾಗ ನನ್ನ ಮನಸ್ಸು ಏನು ಬರುತ್ತೆ ಅಂದರೆ, ನನಗೆ ಯಾಕೆ ಇದು ಬಂತು ಅಂತ ಕೇಳ್ತೀವಿ. ಆದರೆ ದುರಾಚಾರಿಯಾದ ಸ್ತ್ರೀ ಏನು ಅನ್ನಿಸ್ತು ಗೊತ್ತಾ? ಇದೆಲ್ಲವೂ ನನ್ನ ಪಾಪದ ನಿಮಿತ್ತನೇ, ನಾನು ಮಾಡುವಂಥ ತಪ್ಪುಗಳ ನಿಮಿತ್ತನೇ ಇಷ್ಟೊಂದು ಕಷ್ಟ ಬರ್ತಿದೆ ಅಂತೇಳಿ ಈಕೆ ಗ್ರಹಿಸ್ಬಿಟ್ರು. ಎಷ್ಟು ಜನರಿಗೆ ಗೊತ್ತು? ಕೆಲವರಿಂದ ಮಾತಾಡ್ತಾರೆ, ನಾವು ಏನೇನು ಅನ್ಯಾಯ ಮಾಡಿದ್ರು ಇವತ್ತು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಗೊತ್ತಾ? ನೀವು ಹೇಳಿರಲ್ಲ, ಕೆಲವ್ರ ಹತ್ರ ಕೇಳಿಸ್ಕೊಂಡಿರ್ತೀವಿ, ದೇವ್ರ ಸ್ತೋತ್ರ. ಕೆಲವರು ಹಂಗೆ ಹೇಳಿದ್ರೆ ದೇವ್ರ ಸ್ತೋತ್ರ. ಕೆಲವರು ನಾನು ಕೇಳಿಸ್ಕೊಂಡಿದ್ದೀನಿ, ಏನೇನು ಅನ್ಯಾಯ ಮಾಡಿದ್ವೋ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ, ನಮ್ಮ ಎತ್ತವರು ಏನೇನು ಮಾಡಿದ್ರು ನಾವು ಅನುಭವಿಸ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ. ಇವತ್ತು ಈ ದುರಾಚಾರಿಯಾದ ಸ್ತ್ರೀಗೆ ಈ ಗ್ರಹಿಕೆ ಬಂದುಬಿಡ್ತು, ನಾನು ಏನೇನು ಪಾಪ ಮಾಡಿದ್ದು, ಅಥವಾ ನಾನೊಬ್ಬ ಇವತ್ತು ದುರಾಚಾರಿಯಾಗಿ, ಇನ್ನೂ ಹೇಳಬೇಕು ಅಂದರೆ ಒಬ್ಬ ವ್ಯಭಿಚಾರಿಯಾಗಿದ್ದೀನಿ ಅಂದರೆ ಅವರ ತಂದೆ ತಾಯಿಗಳು ಇವಳನ್ನ ಹೇಗೆ ನಡೆಸಿದ್ರೂ ಗೊತ್ತಿಲ್ಲ. ಅವಳ ತಾಯಿಯೇ ಇವಳನ್ನು ತಳ್ಳಿರಬಹುದು, ಅಥವಾ ಅವಳ ಗಂಡನೇ ಇವಳನ್ನು ತಳ್ಳಿರಬಹುದು ವ್ಯಭಿಚಾರದಲ್ಲಿ, ಅಥವಾ ಇವಳ ಬಡತನ ಇವಳನ್ನ ಅಂತ ಒಂದು ಪರಿಸ್ಥಿತಿಗೆ ತಳ್ಳಿರಬಹುದು. ಈ ಸ್ಥಿತಿಯಲ್ಲಿರುವಂತಹ ಈಕೆ ಎಲ್ಲ ವೇದನೆ, ಸಂಕಟ, ನೋವುಗಳನ್ನು ಅನುಭವಿಸಿ ಸಾಕಾಗಿ ಇದರಿಂದ ಒಂದು ಬಿಡುಗಡೆ ಬೇಕು ಅಂತ ಆಸೆ ಪಟ್ಟರು. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಬಳಿ ಬಂದು, ಸ್ವಾಮಿ ನನ್ನ ಪಾಪ ಕ್ಷಮಿಸು ಅಂತ ಪ್ರೇಯರ್ ಮಾಡಿದ್ಲ. ಯೇಸು ಸ್ವಾಮಿ ಹತ್ರ, ದೇವರೇ ನನಗೆ ಈ ಕಣ್ಣೀರಿಂದ ಒರೆಸು, ನನಗೆ ಸಮಾಧಾನ ಇಲ್ಲ ಅಂತ ಅವಳು ಯಾವುದನ್ನು ಕೇಳ್ಕೊಳ್ಳಿಲ್ಲ. ಒಂದೇ ಒಂದು ಮಾಡಿದ್ಲು, ಯೇಸು ಸ್ವಾಮಿನ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದ್ಲು. ಯೇಸು ಸ್ವಾಮಿನ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಗಮನಿಸ್ರಿ, ಯೇಸು ಸ್ವಾಮಿನ ನಂಬಿಕೆಯವರೇ, ಒಬ್ಬ ವ್ಯಕ್ತಿ ದೃಢವಾದ ನಂಬಿಕೆಯಲ್ಲಿ ಇದ್ದರೆ ಆ ವ್ಯಕ್ತಿ ಏನು ಮಾಡ್ತಾರೆ? ಯೇಸು ಸ್ವಾಮಿನ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಕೆಲವು ಟಫ್ ಆದ ವರ್ಡ್ಗಳನ್ನ ಹೇಳ್ತೀನಿ, ಗಮನಿಸ್ರಿ. ಕೆಲವು ತಂದೆಯರು ತನ್ನ ಹೆಂಡತಿಗೆ ಮಗು ಆಗುತ್ತೆ, ತನ್ನ ಹೆಂಡತಿಯ ಕ್ಯಾರೆಕ್ಟರ್ ಬಗ್ಗೆ ಗಂಡನಿಗೆ ಸಂದೇಹ ಇತ್ತು. ಹೆಂಡತಿಯ ಕ್ಯಾರೆಕ್ಟರ್ ಬಗ್ಗೆ ಗಂಡನಿಗೆ ಏನಿತ್ತು? ಡೌಟ್ ಇತ್ತು. ಮಗುನೂ ಆಯಿತು. ಗಂಡ ನೋಡಿದ್ರೆ ಕೆಂಪುಗವನೆ, ಮಗು ನೋಡಿದ್ರೆ ಕಪ್ಪುಗದ. ಈಗ ಏನು ಯೋಚನೆ ಮಾಡ್ತಾನೆ? ಈಗ ನನಗೆ ಹುಟ್ಟಿದಾನ ಈ ಮಗು, ನನ್ನ ಜೊತೆ ಇರಲಿ, ಗಮನಿಸಿದೆ, ನನಗೆ ಹುಟ್ಟಿದಾನ ಅನ್ನೋ ಡೌಟ್ ಬಂದರೆ ಆ ಮಗುವನ್ನು ಇವನು ಹೇಗೆ ಪ್ರೀತಿಸ್ತಾನೆ? ಸರಿಯಾಗಿ ಪ್ರೀತಿಸ್ಲಿಕ್ಕೆ ಸಾಧ್ಯನ? ಇವತ್ತು ನಾವು ನಮ್ಮಗಳೆಲ್ಲ ನಮ್ಮ ಮಕ್ಕಳನ್ನ ಪ್ರೀತಿಸ್ತೀವಿ. ಆ ರೀತಿಯಾಗಿ ಈ ಸಂದೇಹವುಳ್ಳಂತಹ ಆ ತಂದೆ ಆ ಮಗುವನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯನಾ? ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಢವಾದ ನಂಬಿಕೆ, ನನಗೆ ಮದುವೆ ಆಯಿತು, ನನಗೊಂದು ಮಗು ಬೇಕು ಅಂತಿದ್ದೆ, ದೇವರು ನನ್ನ ಮಗು ಕೊಟ್ಬಿಟ್ರು ಅನ್ನುವ ತವಕದಲ್ಲಿ ಎಲ್ಲ ಇದ್ರು, ಎಷ್ಟೊತ್ತು ಬಂದರೂ ಮಗು ಮುಖವನ್ನು ನೋಡಬೇಕು ಅಂತ ತಂದೆ ತಾಯಿಗಳು ಆಸೆ ಪಡ್ತಾರೆ. ಹೌದಾ? ಇದು ಆ ನಂಬಿಕೆ. ಅದರ ಅರ್ಥ ಏನು? ಆ ನಂಬಿಕೆ ಮಗುವನ್ನು ಪ್ರೀತಿಸುವಂತೆ ಮಾಡಿಬಿಡ್ತು. ಈ ದುರಾಚಾರಿಯಾದ ಸ್ತ್ರೀ ಯೇಸುವನ್ನು ಅಷ್ಟಾಗಿ ನಂಬಿದ್ರಿಂದ ಅವಳು ತನ್ನಂತಹ ತೈಲವನ್ನು, ಗಮನಿಸಿ, ಒಬ್ಬ ದುರಾಚಾರ್ಯ ಹಣಕ್ಕೋಸ್ಕರ ಕೆಲಸ ಮಾಡುವಂಥವಳವಳು. ಒಂದು ಭರಣಿಯ ತೈಲದ ಕುರಿತಾಗಿ ಆ ಕಾಲದಲ್ಲಿ ಒಂದು ಭರಣಿ 300 ರೂಪಾಯಿ ಬೆಲೆ ಬಾಳ್ತಿದ್ದಂತೆ. ಎಷ್ಟು ರೂಪಾಯಿ? ಮೊದಲನೇ ಶತಮಾನ, ನೆನಪಿಡಿ, ಮೊದಲನೇ ಶತಮಾನ, 1ನೇ ವರ್ಷ ಅಂತ ಪ್ರಾರಂಭ ಆಯ್ತಲ್ಲ, ಆಗ 300 ರೂಪಾಯಿ ಬೆಲೆ ಬಾಳುವಂತಹ ತೈಲ ಈಗ ಎಷ್ಟಿಗೆ ಬೆಲೆ ಬಾಳ್ಬೋದು? 3 ಕೋಟಿ ಬೆಲೆ ಬಾಳ್ತದೆ. ಯೇಸು ಸ್ವಾಮಿನ ಹಿಡ್ಕೊಂಡದ್ದು ಯೂದ ಎಷ್ಟು ಹಣಕ್ಕೆ? ಬರೀ 30 ಹಣಕ್ಕೆ. ಅದಕ್ಕೆ ಎಷ್ಟು ಜಮೀನು ಕೊಂಡ್ಕೊಂಡ್ರಂತೆ ಗೊತ್ತಾ? ಯೂದನ ಹಣದಲ್ಲಿ ಏನು ಕೊಂಡ್ಕೊಂಡ್ರು? ಒಂದು ಹೊಲವನ್ನು ಕೊಂಡ್ಕೊಂಡ್ರಂತೆ. ಇನ್ನು 300 ಹಣಕ್ಕೆ
10 ಹೊಲ ಕೊಂಡ್ಕೋಬೋದು. ಹೌದಾ? ಇಷ್ಟರ ಹಣದ ಬೆಲೆಯುಳ್ಳದನ್ನು ಯೇಸು ಸ್ವಾಮಿಯ ತನ್ನ ಪಾದಗಳಿಗೆ ಸುರಿಯುವಷ್ಟರ ಮಟ್ಟಿಗೆ ಆಕೆಯು ಆತನನ್ನು ಪ್ರೀತಿಸಿದಳು. ಅಂದರೆ ಕರ್ತನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ರೆ ನನ್ನಲ್ಲಿರುವಂಥ ಯಾವುದನ್ನೂ ಕೂಡ ಲೆಕ್ಕಿಸದೆ, ಅದರ ಬೆಲೆಯನ್ನು ಎದುರು ನೋಡದೆ ಕರ್ತನಿಗೆ ಕೊಡುವುದು, ಪ್ರೀತಿಸುವುದನ್ನು ನಾನು ಮಾಡ್ತೀನಿ. ಯಾರು? ನಂಬಿಕೆಯಲ್ಲಿ ದೃಢವಾಗಿರುವಂಥವರು, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರುವವರು. ನೀನು ಯೇಸುವನ್ನು ನಂಬಿದ್ರೆ, ಗಮನ ಸರಿ, ಪಕ್ಕದಲ್ಲಿ ನೋಡಿ ಕೇಳಿ, ಯೇಸುವನ್ನು ನಂಬಿದರೆ ಕೇಳಿ, ನಾನು ಕೇಳಿ, ಯೇಸುವನ್ನು ನಂಬಿದರೆ ಅಂತ ಕೇಳಿದ್ರೆ ಹಾಗಾದ್ರೆ ಈಗ ಮುಂದಿನ ಮಾತು ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ಹಾಗಿದ್ರೆ ನಿನಗೆ ಯಾವುದೆಲ್ಲ ಶ್ರೇಷ್ಠವಾಗಿ ಕಾಣ್ತಿದೆಯೋ ಕರ್ತನು ಕೊಡು ಅಂತೇಳಿ ನೀನು ಕೊಡೋದಕ್ಕೆ ಸಿದ್ಧವಾಗಿರಬೇಕು. ಯಾರು? ನಾನಲ್ಲ, ನಂಬಿರುವವರು ಪ್ರೀತಿಸುವರು. ಆಮೇಲೆ ದುರಾಚಾರಿಯಾದ ಸ್ತ್ರೀ 300 ರೂಪಾಯಿ ಬೆಲೆ ಮಾಡುವಂಥ ಆ ಒಂದು ತೈಲವನ್ನು ಯೇಸುವಿನ ಪಾದಗಳಲ್ಲಿ ಸುರಿದಬೇಕು. ಇನ್ನು ಮೊದಲು ಹೇಳ್ತದೆ, ಕಣ್ಣೀರಿಂದ ಯೇಸುವಿನ ಪಾದವನ್ನು ತ್ಯಾಗ ಮಾಡಿ ಯಾವುದರಿಂದ ಒರೆಸ್ತಿದ್ದಾಳೆ? ತನ್ನ ತಲೆಯ ಕೂದಲಿನಿಂದ ಯೇಸುವಿನ ಪಾದವನ್ನು ಒರೆಸ್ತಾ ಇದ್ದಾಳೆ. ಗಮನಿಸ್ರಿ, ಒಂದು ಹೆಣ್ಣಿಗೆ ಕೂದಲು ಅನ್ನೋದು ಮಹಿಮೆಗೆ ಗುರುತು, ಅಥವಾ ತನ್ನ ಮರ್ಯಾದೆ, ಮಾನಕ್ಕೆ ಗುರುತು. ಮಾನ ಮರ್ಯಾದೆ ಅಂತ ಹೇಳ್ತಿರಲ್ವ, ಅದಕ್ಕೆ ಗುರುತು ಕೂದಲು ಅನ್ನೋದು. ಅದನ್ನು ಯೇಸುವಿನ ಮುಂದೆ ಇಟ್ಟು ನನ್ನ ಎಲ್ಲ ಮಹಿಮೆ, ನನ್ನ ಗೌರವ, ನನ್ನ ಹೆಮ್ಮೆ, ನನ್ನ ಅಂದ ಚಂದ ಎಲ್ಲವೂ ನಿನ್ನ ಪಾದದಲ್ಲಿ ಸ್ವಾಮಿ ಅಂತೇಳಿ ಪಾದದಲ್ಲಿ ಹಾಕಿ ಒರೆಸ್ತಾ ಇದ್ದಾಳೆ. ಇವತ್ತು ಅನೇಕರು ಸಭೆ ಒಳಗಡೆ ಆರಾಧನೆ ಮಾಡೋದು ಹೇಗೆ ಗೊತ್ತಾ? ಕೂದಲಿಗೆ ಅಂದ್ಕೊಂಡು ಅಲ್ಲೇಲೂಯಾ, ಕೂದಲೆಲ್ಲಿ ಕಟ್ಕೊಂಡ್ಬಿಡಬಾರ್ದು, ಇನ್ ಶರ್ಟ್ ಹೋಗ್ಬಿಡಬಾರ್ದು, ಮುಖದಲ್ಲಿ ಮೇಕಪ್ ಸ್ವಲ್ಪ ಹೋಗ್ಬಿಡಬಾರ್ದು, ಖರ್ಚಿಪ್ಪು ಪೇಪರು ತಗೊಂಡು ಅಮಿಕೊಂಡು ಮುಖನ. ಆದರೆ ಇವಳು ಯಾವ ರೀತಿ ಆರಾಧನೆ ಮಾಡಿ ಪ್ರೀತಿಸ್ತಾ ಇದ್ದಾಳೆ? ತನ್ನ ತಲೆ ಕೂದಲಿನಿಂದ ಪಾದವನ್ನು ಒರೆಸಿ, ಅನ್ಯಾಯವಾದ ರೀತಿಯಲ್ಲಿ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯಬೇಕು. ಕೆಲವರು ಬರ್ತಾರೆ, ಮತ್ತೊಬ್ಬರನ್ನು ನೋಡಲಿಕ್ಕೋಸ್ಕರ ಬರ್ತಾರೆ, ಮತ್ತೊಬ್ಬರಿಗೆ ತೋರಿಸ್ತಾರೆ, ತನ್ನ ಅಂದವನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ದೇವರ ಸಮ್ಮುಖದಲ್ಲಿ ಇರ್ತಾರೆ. ಇದೆಲ್ಲ ದೇವರ ಆಲಯ. ನೀನು ಬರುವಂಥದ್ದು ಪೂರ್ತಿಯಾಗಿ ಆತನನ್ನು ಪ್ರೀತಿಸುವುದಕ್ಕಾಗಿ. ಆಮೇಲೆ ನೀನು ಆತನನ್ನು ನಂಬಿರುವುದಾದರೆ ಆತನನ್ನು ಪ್ರೀತಿಸುವುದಾಗ್ತೀಯ. ಈಕೆ ತನ್ನ ತಲೆ ಕೂದಲನ್ನು, ನಾನು ಅನೇಕರು ಹೆಣ್ಮಕ್ಳಿಗೆ ಹೇಳೋದೊಂದೇ, ನೀವು ತಲೆ ಕೂದಲನ್ನ ಚೆನ್ನಾಗಿ ಬೆಳೆಸಿ. ಆಮೇಲೆ ತಲೆ ಕೂದಲನ್ನ ಚೆನ್ನಾಗಿ ಬೆಳೀಲಿ ಅಂತ ಪ್ರೇಯರ್ ಮಾಡಿ. ಇಷ್ಟಿಷ್ಟು ತಲೆ ಕಟ್ ಮಾಡಿಸ್ಕೊಂಡ್ಬರ್ತಾರೆ ಸ್ಟೈಲ್ ಅಂತ. ಒಂದು ವೇಳೆ ನಿಮ್ಮನ್ನೇನಾದ್ರು ಪಾದ ಒರೆಸಿ ಅಂತ ಬಿಟ್ಟರೆ ಹೆಂಗೆ ಒರೆಸಿರಿ? ತಲೆನೇ ಯಾಕೆ ಉಜ್ಜಬೇಕು ಅಷ್ಟೇ, ಕೂದಲು ಸಿಕ್ಕಲ್ಲ ನೀವು ಒರೆಸೋಕ್ಕೆ. ಕೂದಲು ಇರ್ಕೊಳ್ಳೋಕೆ ಎಸಲ್ವಲ್ಲ, ತಲೆನೇ ಯಾಕೆ ಉಜ್ಜಬೇಕು ಕಾಲಿಗೆ. ನಾನು ಆಸೆ ಪಡ್ತೀನಿ ನಮ್ಮ ಸಭೆಯಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿ ಆಗಬೇಕು. ತಿಂಗಳಿಗೆ 1 ಸಾರಿ ಆದರೂ ಒಬ್ಬರು ಪಾದಗಳನ್ನು ಒಬ್ಬರು ತೊಳೆಯುವಂಥ ಸ್ಥಿತಿಗೆ ನಾವು ಬರಬೇಕು. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ದುರಾಚಾರಿಯಾದ ಸ್ತ್ರೀ ಯೇಸುವಿನ ಪಾದವನ್ನು ತನ್ನ ಕೂದಲನ್ನು ಒರೆಸಿ ಆತನನ್ನು ಪ್ರೀತಿಸ್ತಾ ಇದ್ದಾಳೆ. ತುಂಬ ವಿಚಾರವನ್ನು ಹೇಳಿಕ್ಕೆ ನನಗೆ ಸಮಯ ಇಲ್ಲ. ಆ ಅಧ್ಯಾಯ ಪೂರ್ತಿಯಾಗಿ 36ರಿಂದ 50ನೇ ವಚನದವರೆಗೂ ಯೇಸು ಸ್ವಾಮಿ ಏನು ಹೇಳ್ತಾರೆ. ಈಗ ಜೊತೆಗೆ ಜನ ಏನು ಮಾಡ್ತಿದ್ದಾರೆ, ಅದು 41ನೇ ವಚನ ಓದ್ರಿ, ಅದರ ಹಣದ ಬಗ್ಗೆ ಹೇಳ್ತದೆ ಅಲ್ಲಿ. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವನಿಗೆ ಗತಿಯಿಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸನು ಎಂದು ಕೇಳಿದ್ದಕ್ಕೆ ಸೀಮೋನನು ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಪಾಲಿಸುತ್ತೇನೆ ಅಂದನು. ಸಾಕು. ಯೇಸು ಸ್ವಾಮಿಗೆ ಆಕೆ ಬಂದು ತೈಲವನ್ನು ಹಚ್ಚಿ ಕಣ್ಣೀರಿನಿಂದ ಪಾದವನ್ನು ತೊಳೆದು ತನ್ನ ತಲೆಗೆ ತೈಲವನ್ನು ಸುರಿದ ನಂತರ ಶಿಷ್ಯರಿರ್ತಾರೆ, ಯಾಕೆ ನಾನು ವೇಸ್ಟ್ ಮಾಡಿಬಿಟ್ಟೆ, ಮತ್ತೊಬ್ಬರಿಗೆ ಹೋಗಿ ಹಣ ಮಾರಿ ಕೊಟ್ಟಿದ್ರೆ ದೀನದರಿದ್ದರಿಗೆ, ದಿಕ್ಕಿಲ್ದವ್ರಿಗೆ ಆಗ್ತಿತ್ತಲ್ವ, ಬಡವ್ರಿಗೆ ಆಗ್ತಿತ್ತಲ್ವ ಅಂತ ಹೇಳಿದಾಗ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಏನಂತ? ಒಬ್ಬ ಯಜಮಾನ ಒಬ್ಬರಿಗೆ 30 ಹಣ ಕೊಟ್ಟಿದ್ದ, 30 ರೂಪಾಯಿ ಕೊಟ್ಟಿದ್ದ. ನನ್ನ ಜೊತೆ ಇದ್ದೀರಲ್ವಾ, ಗಮನಿಸಿ. ಸುಶೀಲಾ ಸಿಸ್ಟರಿಗೆ ನಾನು 30 ರೂಪಾಯಿ ಸಾಲ ಕೊಟ್ಟಿದ್ದೆ. ಎಷ್ಟು? 30 ರೂಪಾಯಿ ಸಾಲ ಕೊಟ್ಟಿದ್ದೆ. ಪ್ರಿಯಾ ಅವ್ರಿಗೆ ನಾನು 500 ರೂಪಾಯಿ ಸಾಲ ಕೊಟ್ಟಿದ್ದೆ. ಇಬ್ಬರಿಗೂ ನಾನೇ ಸಾಲ ಕೊಟ್ಟಿರೋರು. ಸುಶೀಲಾ ಸಿಸ್ಟರಿಗೆ ಎಷ್ಟು? 30 ರೂಪಾಯಿ. ಪ್ರಿಯಾ ಅವ್ರಿಗೆ ಎಷ್ಟು? 500 ರೂಪಾಯಿ ಹಣ ಕೊಟ್ಟಿದ್ದೆ. ಈಗ ಅವರಿಬ್ಬರ ಕೈಲೂ ನನಗೆ ವಾಪಸ್ ಕೊಡೋಕ್ಕಾಗಲ್ಲ ಅಂತೇಳಿ ಇಬ್ಬರನ್ನು ಕ್ಷಮಿಸ್ಬಿಟ್ಟೆ. ಏನಂತ? ಕೊಡಬೇಡಿ, ಹೋಗಿ ಬದಿ ಕೇಳಿ ಹೋಗಿ ಅಂದ್ಬಿಟ್ಟೆ ನಾನು.
ಈಗ ಇವರಿಬ್ಬರಲ್ಲಿ ನನ್ನನ್ನು ಯಾರು ಹೆಚ್ಚು ಪ್ರೀತಿಸ್ತಾರೆ? ಯಾಕೆ? ಅವ್ರಿಗೆ ಹೆಚ್ಚು ಕ್ಷಮಿಸಲ್ಪಟ್ಟಿದೆ. ಇದನ್ನು ಯೇಸು ಸ್ವಾಮಿ ಹೇಳಿದಾಗ ಸೀಮೋನ ಹೇಳ್ತಾನೆ, ಹೆಚ್ಚು ಕ್ಷಮಿಸಲ್ಪಟ್ಟವರೇ ಹೆಚ್ಚು ನಿನ್ನ ಪ್ರೀತಿಸ್ತಾರೆ ಅಂತ. ಹಾಗಿದ್ರೆ ಶಿಷ್ಯರೇ, ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದೀನಿ, ನೀವು ಪ್ರೀತಿಸೋ ಪ್ರೀತಿ 30ರಷ್ಟು, ಅವಳ ಪಾಪ ಜಾಸ್ತಿ ಅಂತ ನೀವು ಹೇಳ್ತಿದ್ದೀರಿ. ಅವಳ ಪಾಪನೂ ಕ್ಷಮಿಸೋದ್ರಿಂದ ಅವಳು 500ರಷ್ಟು ನನ್ನನ್ನು ಪ್ರೀತಿಸಿದ್ದಾರೆ. ನಿಮ್ಮ ಕೈಲಂತ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅರ್ಥ ಆಯ್ತಾ? ನಿಮ್ಮ ಕೈಲಿ ಸಹಿಸ್ಕೊಳ್ಳೋಕೆ ಯಾಕೆ ಆಗ್ತಿಲ್ಲ ಅಂದರೆ ಅವಳು ಅಧಿಕವಾಗಿ ಪ್ರೀತಿಸ್ತಿದ್ದಾಳೆ. ಯಾಕಂದರೆ ಅಧಿಕವಾಗಿ ನಾನು ಕ್ಷಮಿಸ್ಬಿಡ್ತೀನಿ ಅವಳನ್ನು. ಇವತ್ತು ದೇವರನ್ನು ನೀನು ಯಾಕೆ ಹೆಚ್ಚಾಗಿ ಪ್ರೀತಿಸೋಕ್ಕಾಗ್ತಿಲ್ಲ ಅಂತ ನೀನು ಪ್ರಶ್ನೆ ಹಾಕ್ಕೊಂಡ್ರೆ, ನನ್ನ ಪಾಸ್ಟ್ ಚಂದ್ರ ಬಗ್ಗೆ ಹೇಳ್ತಿದ್ದೀನಿ. ನನ್ನನ್ನು ದೇವರು ಎಷ್ಟು ಕ್ಷಮಿಸಿದ್ದಾನೆ ಅಂದರೆ ಅಷ್ಟಿಷ್ಟಲ್ಲ, ಎಷ್ಟೊಂದು ಪಾಪ ನನಗೆ ಬುದ್ಧಿ ಬಂದಾಗಲಿಂದ ಹಿಡಿದು ನಾನು ಮಾಡುವಂಥ ಪಾಪಗಳು. ನಾನಿವತ್ತು ನೀವು ಇಲ್ಲಿ ಕುಳಿತಿದ್ರಲ್ಲ, ನಿಮ್ಗೆಲ್ಲರಿಗಿಂತಲೂ ಹೆಚ್ಚಾದ ಪಾಪವನ್ನು ನಾನು ಮಾಡಿದ್ದೀನಿ. ಆದರೂ ನಿಮ್ಮೆಲ್ಲರಿಗಿಂತ ಮೇಲೆ ನನ್ನನ್ನು ಸೇವಕ ಅಂತ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದ್ದಾನೆ. ಆದ್ದರಿಂದ ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಾನು ಯೇಸುವನ್ನು ಪ್ರೀತಿಸಲಿಕ್ಕೆ ಮನಸ್ಸು ಮಾಡ್ತೀನಿ. ಈಗ ನೀವು ಹೇಳಿ, ನಿಮ್ಮ ಪಾಪ ಕಡಿಮೆ ಕ್ಷಮಿಸಿದಾರ, ಜಾಸ್ತಿ ಕ್ಷಮಿಸಿದಾರ? ಎಲ್ಲರೂ ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ಬೇಡ್ರಿ. ಪಕ್ಕ ನೋಡಿ ಕೇಳಿ, ಜಾಸ್ತಿ ಅವ್ರಿಗೆ ಹೇಳ್ಬಿಡ್ರಿ, ಜಾಸ್ತಿನ ಕಮ್ಮಿನ ಅಂತ ಅವ್ರಿಗೆ ಹೇಳಿ. ಎಷ್ಟು ಕ್ಷಮಿಸಿದ್ದಾರೆ ನಿಮ್ಮನ್ನು? ಆಗಿದ್ದರೆ ಈಗ ಪಕ್ಕದಲ್ಲಿ ಪುನಃ ಕೇಳಿ, ಹಾಗಾದ್ರೆ ಪ್ರತಿ ವಾರ ಬಂದು ಅವ್ರು ಪ್ರೀತಿಸಿದೆ ಅಂತ ಕೇಳಿ. ಅಯ್ಯೋ ಯಾಕೆ ಕೇಳಿ, ಈ ಪ್ರಶ್ನೆ ಕೇಳ್ತಾರೆ ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲ ಅಂದರೆ ನಾನು ಪ್ರೀತಿಸಿದ್ರೆ ಕಮ್ಮಿ ಅಂತ ಹೇಳ್ತಿದ್ದಿ. ಕೆಲವರು ಇದ್ದಾರೆ ಪ್ರತಿ ವಾರ ಕರ್ತನ ಮುಂದೆ ಬರೋಕ್ಕಾಗಲ್ಲ. ಯಾಕೆ ಗೊತ್ತಾ? ಪ್ರೀತಿಸಿರೋದು ಕಮ್ಮಿ, ಕ್ಷಮಿಸಿರೋದು ಕಮ್ಮಿ. ಪ್ರಿಯ ಸಭೆಯೇ, ದೇವರು ನಿನ್ನನ್ನು ಅಧಿಕವಾಗಿ ಕ್ಷಮಿಸಿದಾರೆ ಅಂದರೆ ಅಧಿಕವಾಗಿ ಆತನ್ನು ಪ್ರೀತಿಸೋಣ. ನಾನು ಒಂದು ವಾರದಲ್ಲಿ ಹೆಚ್ಚಿನ ಸಮಯ ನನ್ನ ಕರ್ತನಿಗಾಗಿ ಸೇವೆ ಮಾಡ್ತಿರೋದು ಯಾಕೆ ಗೊತ್ತಾ? ನನ್ನ ಆದಾಯಕ್ಕೋಸ್ಕರ ಅಲ್ಲ, ಅವ್ರು ನನ್ನ ತುಂಬ ಕ್ಷಮಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಈ ಮಾತನ್ನ ನಾವು ಹೇಳಬೇಕು. ಲೋಕದವ್ರು ಹೇಳ್ತಾರೆ, ನಾನು ಎಷ್ಟು ಪ್ರೀತಿಸಿ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ಬೇಡ್ರಿ. ಯೇಸು ಸ್ವಾಮಿ ಹೇಳ ದಿನಕ್ಕೊಂದು ಸಾರಿ ಏನಂತ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಸ್ವಾಮಿ. ಯಾಕೆ? ನೀನು ತುಂಬ ನನ್ನ ಕ್ಷಮಿಸಿದ್ದೀಯ. ಹಲ್ಲೆಲೂಯಾ. ನನ್ನ ತುಂಬ ಕ್ಷಮಿಸಿರುವಂಥ ಯೇಸು ಸ್ವಾಮಿನ ತುಂಬ ಪ್ರೀತಿಸೋಣ. ತುಂಬ ಮೀನ್ಸ್ ದೊಡ್ಡ ನಂಬಿಕೆ, ದೊಡ್ಡ ನಂಬಿಕೆ. ಈಗ ಕಡೆಗೆ ಏನಾಗ್ತದೆ, ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಸಮಯ ಇಲ್ಲಿರೋದ್ರಿಂದ 48ನೇ ವಚನದಿಂದ ಹೋದ. ಸಾಕು, ಏನಂತ ಹೇಳ್ಬಿಟ್ರು? ಇವಳಿಗೆ ಕಾಯಿಲೆ ಇರಲಿಲ್ಲ, ಗಮನಿಸರಿ, ಇವಳಿಗೆ ರೋಗ ಇರಲಿಲ್ಲ. ಅವಳ ಪಾಪದ ನಿಮಿತ್ತ ನೆಮ್ಮದಿಯನ್ನು ಕಳ್ಕೊಂಡು ಬಂದಿದ್ರು. ಗಮನಿಸರಿ, ಕುಟುಂಬದಲ್ಲಿ ಕೆಲವು ಕಾರ್ಯಗಳು ಏನಾಗ್ತಿದೆ, ಯಾಕೆ ಆಗ್ತಿದೆ ಅಂತ ಅರಿವೇ ಬಂದಿಲ್ವಾ? ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ತಕ್ಷಣ ಈ ವಾಕ್ಯದ ಪ್ರಕಾರ ನೆನಪಿಡ್ರಿ, ನನ್ನ ಪಾಪಗಳೇ ಇದಕ್ಕೆ ಕಾರಣ ಅಂತ ತಿಳಿದು ಹೇಗೆ ದುರಾಚಾರಿಯಾದ ಸ್ತ್ರೀ ಯೇಸುವಿನ ಪಾದಗಳ ಬಳಿ ಬಂದು ಯೇಸುವನ್ನು ಪ್ರೀತಿಸಿದ್ರು, ತಕ್ಷಣ ಯೇಸು ಹೇಳ್ತಿದ್ದಾರೆ, ಇವತ್ತಿನಿಂದ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿಬಿಟ್ಟು ಮುಂದೆ ಹೋದ. ಅಂದ್ರೆ ಅಂದ್ಕೊಳ್ಳಿ ಅಂದ್ಬಿಟ್ಟು 50ನೇ ವಚನದಲ್ಲಿ ಹೇಳ್ತಾರೆ. 50ನೇ ವಚನ ಓದಿ. ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿ. ಅದೇ ಕಳೆದ ದಿನದಲ್ಲಿ ಓದಿದ್ರಿ, ಕಳೆದ ವಾರ. ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ತಕೋಶಮ ರೋಗಿಗೆ ಸ್ವಸ್ಥ ಮಾಡಿತು. ಹಾಗಿದ್ರೆ ಸ್ವಸ್ಥತೆ ಕೊಟ್ಟದ್ದು ಯಾವುದು? ಅವಳ ನಂಬಿಕೆ. ಇಲ್ಲಿ ಇವಳನ್ನ ಪಾಪದಿಂದ ರಕ್ಷಿಸಿದ್ದು ಯಾವುದು? ಇವಳ ನಂಬಿಕೆ. ಆಮೇಲೆ ಇವತ್ತು ನಿನ್ನ ಕುಟುಂಬದಲ್ಲಿ ಪಾಪದ ಕಾರ್ಯಗಳು ಇನ್ನೂ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆಯಾ? ಪಾಪದ ನಿಮಿತ್ತ ನೆಮ್ಮದಿ ಕುಟುಂಬದಲ್ಲಿ ಹಾಳಾಗ್ತಿದೆಯಾ? ಆ ಶಾಪದ ಗುರುತುಗಳು ಇರೋದ್ರಿಂದ ಒಂದಲ್ಲ ಒಂದು ಕಾಯಿಲೆ, ಒಂದಾದ್ಮೇಲೆ ಒಂದು, ಒಬ್ಬರಾದ್ಮೇಲೆ ಒಬ್ಬರು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ತರ್ತಾ ಇದೆಯಾ? ಇವತ್ತು ಯೇಸುವಿನ ಪಾದಗಳ ಬಳಿ ದುರಾಚಾರಿಯಾದ ಸ್ತ್ರೀ ಬಂದು ಪ್ರಾರ್ಥಿಸುವಂತೆ, ಪ್ರೀತಿ ತೋರಿಸುವಂತೆ ನೀನು ಯೇಸುವಿನ ಪಾದದಲ್ಲಿ ಬಂದು ಪ್ರೀತಿ ತೋರಿಸೋದಾದ್ರೆ ಸಾಕು. ನೀನು ದೊಡ್ಡ ತ್ಯಾಗ ಮಾಡಬೇಡ, ಹಣ ಖರ್ಚು ಮಾಡಬೇಡ, ನೀನು ಬಲಿ ಕೊಡಬೇಡ, ಯೇಸು ಸ್ವಾಮಿಗೋಸ್ಕರ ಏನೋ ಮಾಡಿಬಿಡ್ತೀನಿ ಅಂತ ನೆನೆಸಬೇಡ. ಯೇಸುವನ್ನು ಪ್ರತಿ ವಾರ ಆತನ ಮುಂದೆ ಬಂದು ಪ್ರೀತಿಸಲಿಕ್ಕೆ ಮನಸ್ಸು ಮಾಡು. ನಿನಗೆ ಅತಿಯಾದಂಥ ಬೆಲೆಯುಳ್ಳದನ್ನು ಕೂಡ ಕರ್ತನಿಗೆ ಕೊಟ್ಟುಬಿಡ್ತೀನಿ ಎಂಬ ಮನಸ್ಸನ್ನು ತಂದುಕೋ ಸಾಕು. ದುರಾಚಾರ್ಯ ಸ್ತ್ರೀ ಕೊಟ್ಟುಬಿಟ್ಲು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೋಡ್ರಿ, ಎರಡು ವಿಚಾರ. ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿಯದೆ ಹೆಂಗೆ ಹೋಗು? ಸಮಾಧಾನದಿಂದ ಹೋಗು. ಇವಳಲ್ಲಿ ಏನಿರಲಿಲ್ಲ? ಸಮಾಧಾನ ಇರಲಿಲ್ಲ. ಯಾಕೆ? ಪಾಪ. ಮತ್ತೆ ಗಮನ ಇಟ್ಟು ಕೇಳಿಸ್ಕೊಡಿ ಮಾತನ್ನ. ನಿನ್ನ ಜೀವಿತದಲ್ಲಿ ಸಮಾಧಾನ ಅನ್ನೋದು ಮತ್ತೆ ನೆಲೆಗೊಳ್ತಾನೇ ಇಲ್ಲ.
ಈ ವಾರ ಪ್ರಸಂಗ ಕೇಳ್ಕೊಂಡು ಹೋಗ್ತೀನಿ, ಒಂದು ದಿನ ಕಳಿತಿದ್ದಾಗೆ ಮತ್ತೆ ನನ್ನ ಸಮಾಧಾನ ಕೇಳ್ತಾನೆ ಅಂತ ಅನಿಸ್ತಾ ಇದೆಯಾ? ನನ್ನ ಜೀವನದಲ್ಲಿ ಕುಟುಂಬದಲ್ಲಿ ಎಷ್ಟೇ ಹಣ ಬಂದರೂ ಮತ್ತೆ ನನ್ನ ಸಮಾಧಾನ ಕೇಳ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಏನೋ ಸ್ವಲ್ಪ ಆರೋಗ್ಯದಲ್ಲಿ ಪರವಾಗಿಲ್ಲ ಅನ್ನೋದಾಯಿತು, ಮತ್ತೆ ನನ್ನ ಸಮಾಧಾನ ಕೇಳ್ತಿದೆ ಅಂತ ಅನಿಸ್ತಿದೆಯಾ? ನೀನು ಇವತ್ತು ತೀರ್ಮಾನ ಮಾಡು, ಹಾಗಿದ್ರೆ ನನ್ನ ಪಾಪಗಳು ದೇವರು ಕ್ಷಮಿಸಲೇಬೇಕು ಎಂಬುದಾಗಿ ದೇವರ ಮುಂದೆ ಹರಕೆ ಮಾಡು. ದೇವರು ಪಾಪಗಳನ್ನು ಕ್ಷಮಿಸಿದ್ರೆ ಮಾತ್ರವೇ ಒಂದು ಕುಟುಂಬದಲ್ಲಿ ಸಮಾಧಾನ ನೆಲೆಗೊಳ್ಳಲಿಕ್ಕೆ ಸಾಧ್ಯ. ನಾನು ಅನೇಕ ಕುಟುಂಬಗಳಿಗೆ ಹೋಗ್ತಿದ್ದೀನಲ್ಲ, ಒಂದು ಸಮಸ್ಯೆ ಪರಿಹಾರ ಆಯಿತು ಅಂತಿದ್ದಾಗೆ ಮತ್ತೊಂದು ಸಮಸ್ಯೆ ಪ್ರಾರಂಭವಾಗ್ತದೆ. ಅಂದರೆ ಸಮಾಧಾನ ಕೆಡಿಸುವುದಕ್ಕೆ ಯಾವುದಾದ್ರೂ ಒಂದು ಘಟನೆ ತನ್ನ ಕುಟುಂಬದಲ್ಲಿ ನಡೀತಾನೆ ಇದೆ. ನನ್ನ ಜೊತೆ ಗಮನ ಇಟ್ಟು ಕೇಳಿಸ್ಕೊಳ್ರಿ. ನಿನ್ನ ಕುಟುಂಬದಲ್ಲಿ ಸಮಾಧಾನ ಒಂದರ ನಂತರ ಕೆಡ್ತಾನೆ ಇದೆ ಅನ್ನೋದಾಗಿದ್ದರೆ ಅದು ಒಂದೇ ಕಾರಣ, ನಿನ್ನ ಪಾಪ ಅಥವಾ ನಿನ್ನ ಪಿತೃಗಳಿಂದ ಬಂದಂಥ ಶಾಪ. ನೀನು ಯೇಸುವನ್ನು ನಂಬಿರ್ಬೋದು, ಪಾಪ ಶಾಪ ಬಿಡುಗಡೆ ಆಗಿರಲ್ಲ. ಆದರೆ ಯೇಸುವನ್ನು ನೀನು ನಂಬಿಕೆ ಇಟ್ಟು ಯೇಸುವಲ್ಲಿ ನೀನು ಪ್ರೀತಿಯನ್ನು ತೋರಿಸೋದಾದರೆ ಯೇಸುವನ್ನು ಮಾತಾಡ್ತಾರೆ, ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯಾದೆ, ನಿನ್ನನ್ನು ಪಾಪದಿಂದ ಕ್ಷಮಿಸ್ಬಿಟ್ಟಿದೆ, ನಿನ್ನ ಪಾಪ ಕ್ಷಮ ಮಾಡಿ ಹೊಂದ್ಕೊಂಡಿದ್ದೀವಿ. ಹೋಗು ಮಗಳೇ, ಹೇಗೆ ಹೋಗು, ನೀನು ಸಮಾಧಾನದಿಂದ ಹೋಗು. ಯೇಸುವಿನಲ್ಲಿ ಸಮಾಧಾನ ಇದೆ. ಯೇಸುವಿನ ಹೆಸರೇ ಸಮಾಧಾನದ ಪ್ರಭು ಎಂಬುದಾಗಿ. ಆತನು ಮಾತ್ರವೇ ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ, ಆತನು ಮಾತ್ರ ನಮಗೆ ಸಮಾಧಾನ ಕೊಡಲಿಕ್ಕೆ ಸಾಧ್ಯ. ಸಮಾಧಾನವನ್ನು ಹುಡುಕಿ ಬಂದಿರುವಂಥ ದೈವ ಜನರೇ, ಸಮಾಧಾನವನ್ನು ಕಳಕೊಳ್ತಿರುವಂಥ ದೈವ ಜನರೇ, ಯೇಸುವನ್ನು ಪ್ರೀತಿಸಿ ನೋಡ್ರಿ. ನಿಜವಾಗಿಯೂ ನಿನ್ನ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡೋದಿಲ್ಲ, ಸಮಾಧಾನವನ್ನು ನೆಲೆಸಿಬಿಡ್ತಾನೆ. ಸಮಾಧಾನ ನೆಲೆಸೋದು ಮಾತ್ರ ಅಲ್ಲ, ನಿನ್ನ ಮೂಲಕ ಅನೇಕರಿಗೆ ಸಮಾಧಾನ ಉಂಟಾಗುವಂತೆ ಮಾಡ್ತಾನೆ. ಆಮೇಲೆ ಇವತ್ತು ನಾನು ಹೆಣ್ಣೆಗೋಸ್ಕರ ಹೇಳ್ಬೋದಿಲ್ಲ, ನನ್ನ ಕುರಿತಾಗಿ ನಾನು ಹೇಳ್ತೀನಿ. ಯಾರಾದರೂ ನನ್ನ ಸಂಗಡ ಬಂದು ತನ್ನ ನೋವನ್ನು ಹಂಚಿಕೊಂಡು ಮಾತನಾಡಿ ಹೋಗುವಾಗ ನಿಮ್ಮೊಳಗಂತ ಅನುಭವ ಆಗಿದೆ ಇಲ್ಲೂ ಗೊತ್ತಿಲ್ಲ, ನಾನು ಸಮಾಧಾನ ಹೊಂದ್ಕೊಂಡು ಹೋದೆ ಫಸ್ಟ್ ನಿಮ್ಮ ಮಾತಿಂದ ಅಂತ ಹೇಳ್ತಾರೆ. ಆಮೇಲೆ ಹೊಂದ್ಕೊಂಡಿದ್ದೀರ? ಕಾರಣ ಒಂದೇ, ಸಮಾಧಾನ ಪಡಿಸುವ ಆತ ನನ್ನಲ್ಲಿದ್ದಾನೆ. ಆ ಸಮಾಧಾನದ ಮಗಳೇ, ನಿನ್ನನ್ನು ಅಧಿಕವಾಗಿ ಪ್ರೀತಿಸ್ತೀಯ, ನೀನು ಸಮಾಧಾನದಿಂದ ಹೋಗುವಂತ ನನಗೆ ಹೇಳ್ತಾರೆ. ಆದ್ದರಿಂದ ನನ್ನಲ್ಲಿ ಬರುವಂಥವರೆಲ್ಲರೂ ಸಮಾಧಾನದಿಂದ ಕಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಹಾಗಿದ್ರೆ ದುರಾಚಾರಿ ಆದ ಸ್ತ್ರೀಯ ಪಾಪವನ್ನು ಕ್ಷಮಿಸಿದ್ದು ಅವಳ ನಂಬಿಕೆ. ಆಮೇಲೆ ನಾವು ಯಾವುದ್ರ ಬಗ್ಗೆ ಕಲಿತಾ ಇದ್ದೀವಿ? ನಂಬಿಕೆಯ ಬಗ್ಗೆ ನಾವು ಕಲಿತಾ ಇದ್ದೀವಿ. ಮಾರ್ಕನ ಬರೆಸುವಾರ್ತೆ 5ನೇ ಅಧ್ಯಾಯ. ಮಾರ್ಕನ ಬರೆಸುವಾರ್ತೆ 5ನೇ ಅಧ್ಯಾಯ. ಅದರ ಮಾರ್ಕನ ಬರೆಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ ಓದೋಣ. 22-23ನೇ ವಚನ. ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಇಲ್ಲಿ ಅಧಿಕಾರಿಗಳಲ್ಲಿ ಒಬ್ಬನಾದ ಅಧಿಕಾರಿ, ಆತನ ಹೆಸರು ಯಾಯೀರನು. ಎಲ್ಲರೂ ಹೇಳಿ ಯಾಯೀರನು. ಯಾಯೀರನು ಬಂದು ಯೇಸುವನ್ನು ಕೇಳ್ಕೊಳ್ತಾನೆ, ನನ್ನ ಚಿಕ್ಕ ಮಗಳು ತುಂಬ ಸೀರಿಯಸ್ ಆಗಿದೆ, ಸಾಯೋ ಸ್ಥಿತಿಗೆ ಹೊಟ್ಟೋಗಿದ್ದಾಳೆ, ನೀನು ಬಂದು ಆಕೆಯನ್ನು ಮುಟ್ಟಿ ವಾಸಿ ಮಾಡು ಸ್ವಾಮಿ ಅಂತ ಅಧಿಕಾರಿ ಅಂದರೆ ತಂದೆ ತನ್ನ ಮಗಳಿಗೋಸ್ಕರ ಯೇಸುವನ್ನು ಬಂದು ಕೇಳ್ಕೊಳ್ತಾನೆ. ಯೇಸು ಸ್ವಾಮಿ ಹೇಳ್ತಾರೆ, ಓಕೆ ನಾನು ಬರ್ತೀನಿ ಯಾಯೀರನೇ, ನಿನ್ನ ಮನೆಗೆ ಬಂದು ನಿನ್ನ ಮಗಳನ್ನು ಮುಟ್ಟಿ ನಾನು ಗುಣಪಡಿಸ್ತೇನೆ, ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಸರಿ ಅಂತೇಳಿ ಹೋಗ್ತಾ ಇರುವಾಗ ತನ್ನ ಮನೆಗೆ ಮಧ್ಯದಲ್ಲಿ ಒಂದು ಘಟನೆ, ನಾವು ರಕ್ತ ಕುಸುಮರ ಬಗ್ಗೆ ಓದೋದಲ್ವ, ಅಲ್ಲಿ ಒಂದು ಘಟನೆ ನಡೀತು. ತುಂಬ ಲೇಟ್ ಆಗೋಯ್ತು ಯೇಸು ಸ್ವಾಮಿ ಯಾಯೀರ ಮನೆಗೆ ಹೋಗೋದಕ್ಕೆ. ನಿಮ್ಗೆ ಹಂಗಾಗಿದೆಯಾ? ಏನೋ ಮಾಡೋಕ್ಕೋಗಿ ಮಧ್ಯದಲ್ಲಿ ಸಿಗೋದು, ತುಂಬ ತೊಂದರೆಗಳು ಒಳಗಾಗಿರೋ ಅಥವಾ ಮತ್ತೆ ಇಂಪಾರ್ಟೆಂಟ್ ಕೆಲಸಗಳು ಸಿಕ್ಕಾಕೊಂಡು ಹೋಗ್ಬೇಕಾದ ಕೆಲಸಕ್ಕೆ ಲೇಟಾಗಿ ಹೋಗಿರುವಂಥ ಅನುಭವಗಳಿದೆಯಲ್ವ. ಯೇಸು ಸ್ವಾಮಿ ಈಗ ಹೊರಟಿದ್ದು ಯಾರ ಮನೆಗೆ? ಯಾಯೀರನ ಮನೆಗೆ. ಮಧ್ಯಂತರ ಇನ್ನೊಬ್ಬ ರೋಗಿ ಬಂದು ಸಿಗಾಕಂಡ, ನನ್ನೂ ಮುಟ್ಟು ಸ್ವಾಮಿ, ನನ್ನೂ ವಾಸಿ ಮಾಡು ಸ್ವಾಮಿ ಅಂದ್ಕೊಂಡು. ಅದರಲ್ಲಿ ಶಿಷ್ಯರು ಬೇರೆ, ಅವಳನ್ನ ಯಾಕೆ ಮುಟ್ಟಿಯೇ, ನನ್ನ ಮುಟ್ಟಬೇಕಿತ್ತಲ್ಲ, ನಾವು ಹೊಂಟೋಗೋದಿಲ್ಲ ಅಂತ ವಾದಗಳೆಲ್ಲ ಸ್ಟಾರ್ಟ್ ಆಗಿ ತುಂಬ ಲೇಟ್ ಆಗೋಯ್ತು ಯಾಯೀರನ ಮನೆಗೆ ಹೋಗೋದು. ಯಾಯೀರನ ಮನೆಯಿಂದ ಈಗ ಸುದ್ದಿ ಬಂತು, ತೆಗೆದುಕೊಳ್ರಿ 5ನೇ ಅಧ್ಯಾಯ 35ನೇ ವಚನ ಓದ್ರಿ. ಯೇಸು ಇನ್ನೂ ಮಾತಾಡ್ತಿರುವಾಗ ಕಡೆಯವರು ಬಂದು ನಿನ್ನ ಮಗಳು ತೀರೋದು ಅಂದ್ಬಿಟ್ರು. ಸಾಕು, ಯೇಸು ಸ್ವಾಮಿ ಇನ್ನೂ ಮಾತಾಡ್ತಾ ಇದ್ದಾರೆ, ಇನ್ನೂ ಮನೆಗೆ ಹೋಗಿಲ್ಲ. ಆದರೆ ಆ ಕಡೆಯಿಂದ ಬಂದು ಜನ ಹೇಳ್ತಿದ್ದಾರೆ ಯಾಯೀರನಿಗೆ, ನಿಮ್ಮ ಮಗಳು ಸತ್ತು ಹೋಗ್ತದೆ ಅಂತ. ಎಲ್ಲರ ಜೊತೆ ಇದ್ದೀರಲ್ವ? ಈ ಜಾಗದಲ್ಲಿ ನೀವಿದ್ದೀರಿ ಅಂತ ಇಟ್ಕೊಳ್ಳಿ, ಈ ಜಾಗದಲ್ಲಿ ನೀವಿದ್ದೀರಿ. ಯೇಸು ಸ್ವಾಮಿ ಬೇಡ, ಫಾಸ್ಟು ಯೇಸು ಸ್ವಾಮಿ ತಗೊಂಡಾಕ್ಬಿಡೋಗೈತಿ ಸೈಡಿಗೆ, ನನ್ನನ್ನು ನಿಮ್ಮ ಮನೆ ಕರ್ಕೊಂಡು ಹೋಗಿ ರೆಡಿ ಇದ್ದೀರಿ. ಬೇಡ ಬಿಡಿ, ಆ ನಂಬಿಕೆ ಬರಲ್ಲ ನಿಮಗೆ. ಯೇಸು ಸ್ವಾಮಿನೇ ಕರ್ಕೊಳ್ಳಮ್ಮ ಒಳಗೆ, ಯೇಸು ಸ್ವಾಮಿನೇ ಕರ್ಕೊಳ್ಳೋಣ.
ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಆ ಯಾಯಿನ ಜಾಗದಲ್ಲಿ ಯಾರಿದ್ದೀರಿ? ನಾನು ಅಲ್ವಾ, ನಾವಿದ್ದೀವಿ. ನೀವಿದ್ದು ಈಗ ವಿಷಯ ಬಂತು ನಿಮ್ಮ ಮನೆಯಲ್ಲಿ, ನೀನು ಏನು ಎದುರು ನೋಡ್ತಿದ್ದೋ ಆ ಸತ್ತೋಯ್ತು ಕಣ್ ಬಾ ಅಂತ. ಏನು ಮಾಡ್ತಿದ್ರಿ? ಹಾಂ 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 ಆಮೇಲೆ ಸಾರಿ ಕೋಪಗೊಳ್ತೀವಿ. ನಾನೇನು ಮಾಡ್ತೀವಿ ಗೊತ್ತಾ? ಓಡೋಯ್ತಿದ್ದಿ ಮನೆಗೆ. ಯಾಕೆ ಹೇಳಿ? ಸಾವಿರ ಸುದ್ದಿ ಮನೆಯಿಂದ ಬಂದರೆ ಇವನು ಭಯಕ್ಕೆ ಟೈಮ್ ಇದ್ದ ನಿಮಗೆ. ವಾಸ್ತವ ಏನು ಗೊತ್ತಾ? ಸತ್ತೋಲ್ಲ ಅದು ತಕ್ಷಣ ನಿಂತಿದ್ದಾಗಲೇ ಓಡ್ತಿದ್ವಿ ಸತ್ತೋದ ಜಾಗಕ್ಕೆ, ಮಗಳ ಜಾಗಕ್ಕೆ. ಪ್ರೀತಿ ಇಲ್ಲಿ ಏನಾಗ್ತಿದೆ ಗಮನಿಸಲಿ. 35ನೇ ವಚನ, ಮಗಳು ತೀರಿ ಹೋಗಲು ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವಿ. ಎಂಥ ಒಂದು ಟ್ಯಾಲೆಂಟೆಡ್ ವರ್ಡ್ ನೋಡ್ರಿ, ಎಂಥ ಒಂದು ಟ್ವಿಸ್ಟ್ ಮಾಡುವಂಥ ವರ್ಡ್. ಅವನಿಗೆ ಕೋಪನೂ ಬರಬಾರ್ದು, ಯೇಸು ಸ್ವಾಮಿಗೂ ನನ್ನ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದು. ಹಿಂಗೆ ಹೇಳ್ಬೋದಾಗಿತ್ತು ಅವನು. ಇನ್ಯಾತಿ ಕಾಯ್ಕಿದೆ ಅವರಿಂದ ಧ್ಯಾನ ಆಗಲ್ಲ ಕಣ್ಬ ಸತ್ತೋದ ಅನ್ಬೋದಾಗಿತ್ತು. ಅವನು ಏನು ಹೇಳ್ತಾರೆ ಗೊತ್ತಾ? ಮಗ ಸತ್ತೋದ, ಪಾಪ ಗುರುಗೆ ಯಾಕೆ ತೊಂದರೆ ಕೊಟ್ಟೆ. ಆದರೆ ಯೇಸು ಸ್ವಾಮಿಗೂ ಸಂತೈಸ್ದಂಗಿರಬೇಕು. ಬೇಡ ಕಣ್ ಸುಮ್ಮನಿರು ಸ್ವಾಮಿ, ನೀ ಬರಬೇಡ, ಸತ್ತೋದ ಕಣ. ಇವನಿಗೂ ಅಲ್ವಾ ಪರವಾಗಿಲ್ಲ ಬಿಡು ವಾಸ ಅನ್ನಿಸ್ಬೇಕು. ಕೋಪ ಬರಬಾರ್ದು ಅವನಿಗೂ. ಯೇಸು ಸ್ವಾಮಿ ರೆಡಿ ಇದ್ದರು, ಪಾಪ ಈ ಹೆಂಗಸ್ ಬಂದು ಅಡ್ಡಿ ಮಾಡಿಬಿಟ್ಟ, ಪಾಪ ಯೇಸು ಸ್ವಾಮಿ ಅಯ್ಯ ಪಾಪ ಅವ್ರೇನು ಮಾಡ್ರು ಅಂದ್ಕೊಂಡು ಅವನೇ ಕರುಣೆ ತೋರಿಸ್ಬೇಕು ಯೇಸು ಸ್ವಾಮಿಗೆ ಅನ್ನೋ ಥರ ಇವನು ಮಾತಾಡ್ತಿದ್ದಾನೆ. ಆದರೆ ತಕ್ಷಣ ಅಲ್ಲೊಂದು ವಚನ ಈ ಹೇಳ್ತಾನೆ ಗಮನಿಸಿ, ಕೇರ್ ಮಾಡದೆ ಅಂತ ಬರೆದಿದೆ. ಏನಂತ? 36ನೇ ವಚನ, ಲಕ್ಷ್ಯ ಮಾಡದೆ. ಲಕ್ಷ್ಯ ಮಾಡದೆ ಅಂತ ಅರ್ಥ ಏನು? ಕೇರೇ ಮಾಡಲಿಲ್ಲ. ಕೆಲವು ಸಾರಿ ಅವನ ಆಡೋ ಮಾತು ಯೇಸು ಸ್ವಾಮಿಗೂ ಬೆಸ್ಟಾಗಿ ಕಾಣ್ತಿತ್ತು. ಎಷ್ಟೊಂದು ಪ್ರೀತಿ, ನನಗೆ ತೊಂದರೆ ಕೊಡಬೇಡ ಅಂತನಲ್ಲ ಅಂತ ಅನಿಸ್ಬೇಕಿತ್ತು. ಬಟ್ ಯೇಸು ಸ್ವಾಮಿ ಹೊಗಳಿಕೇನೂ ಅಷ್ಟೇ, ತೆಗಳಿಕೇನೂ ಅಷ್ಟೇ, ಕೇರ್ ಮಾಡಲ್ಲಂತೆ. ನೀವು ಹೊಗಳಿಕೆ ತೆಗಳಿಕೆ ಕೇರ್ ಮಾಡ್ತೀರಾ ಮಾಡಲ್ಲ? ಅದಕ್ಕೆ ನಾವು ಬರೋದು, ಅದಕ್ಕೆ ನಾವಿರೋದು. ಯೇಸು ಸ್ವಾಮಿ ಕೇರೇ ಮಾಡಲಿಲ್ಲಂತೆ. ಬಾಕಿ ಲಕ್ಷ್ಯ ಮಾಡದೆ, ಲಕ್ಷ್ಯ ಕೊಡದೆ, ಕೇರೇ ಮಾಡಲಂತೆ. ಅಂದ್ಕೊಂಡು ಹೋಗಿ ಯಾರು ಇದನ್ನು ಅಭ್ಯಾಸ ಮಾಡಿ. ಯಾರಾದರೂ ನಿಮ್ಮ ಕುರಿತಾಗಿ ತಪ್ಪಾಗಿ ಮಾತನಾಡಿದ್ರೆ, ನಿಮ್ಮನ್ನು ಕುಗ್ಗಿಸುವಂಥ ಮಾತುಗಳನ್ನಾಡಿದ್ರೆ, ನಿಮ್ಮ ಕುಟುಂಬದ ಬಗ್ಗೆ ತಪ್ಪಾಗಿ ಮಾತನಾಡಿದ್ರೆ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತನಾಡಿದ್ರೆ, ನೀವು ನೆನೆಸ್ಬೇಕಾಗಿ ಏನಾದರೂ ಅಂದ್ಕೊಂಡು ಐ ಡೋಂಟ್ ಕೇರ್, ನನಗೆ ಚಿಂತೆ ಇಲ್ಲ. ಹಾಗಂತ ಅಪ್ಪ ಅಮ್ಮ ಅಂದದ್ದು ಕೇರ್ ಇಲ್ಲ ಅನ್ಕೋಬೇಡಿ. ಸರಿಯಾದ ಮಾತುಗಳನ್ನ ಕೇರ್ ಮಾಡಿರಿ. ಇಲ್ಲಿ ಕುಗ್ಗಿಸುವಂಥ ಆ ಅಧಿಕಾರಿಯಾದಂಥ ಯಾಯಿಗಳ ನಂಬಿಕೆಯನ್ನು ಕುಗ್ಗಿಸುವಂಥ ಮಾತುಗಳನ್ನ ಆಡಿದಾಗ ಯೇಸು ಹೇಳ್ತಿದ್ದಾರೆ, ಲಕ್ಷ್ಯ ಮಾಡದೆ. ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಸತ್ತೋಯ್ತು, ಮಗಳು ಸತ್ತೋದ್ಲು. ಈಗ ಏನು ಮಾಡಬೇಕಾಗಿದೆ? ಈಗ ಭಯ ಸ್ಟಾರ್ಟ್ ಆಗಿದೆ ಅವನಿಗೆ, ನನ್ನ ಮಗಳು ಸತ್ತೋದ್ಲು ಅಷ್ಟೇ. ಆ ಯೇಸು ಹೇಳ್ತಿದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನಾನು ಸತ್ಯ ಹೇಳ್ತೀನಿ, ಅವನು ಓಡೋಗ್ಲಿಲ್ಲ ಮಗಳ ಸತ್ತೋದ ಜಾಗಕ್ಕೆ. ಮಗಳನ್ನ ನೋಡ್ಬೇಕು ಅಂತ ಆಸೆ ಬರಲಿಲ್ಲ, ಓಡೋಗಲಿಲ್ಲ. ಮುಂದಿನ ಕಾಲ ನೋಡೋಣ ಅಂತ ಅನಿಸ್ಲಿಲ್ಲ. ಯೇಸು ಹೇಳ್ತಿದ್ದಾರೆ, ನಂಬಿಕೆ ಮಾತ್ರ ಇರಲಿ ಅಂತ. ನಾನು ನಂಬ್ತೀನಿ, ಯೇಸು ಇದ್ದಾನೆ. ನನ್ನ ಮಗಳು ದೂರದ ಸತ್ತಿದ್ದಾಳೆ, ಬಟ್ ನನ್ನ ಜೊತೆ ಯೇಸು ಇದ್ದಾನೆ. ನಿನ್ನ ಪರಿಸ್ಥಿತಿಗಳು ಎಲ್ಲೆಲ್ಲ ಸತ್ತಂಥ ಅವಸ್ಥೆಯಲ್ಲಿ ಕಾಣ್ತಿದೆಯೋ, ನಿನ್ನ ಪರಿಸ್ಥಿತಿಗಳಲ್ಲಿ ಎಲ್ಲ ಕೆಟ್ಟೋದಂಥ ಸ್ಥಿತಿಯಲ್ಲಿ ಕಾಣ್ತಿದೆಯೋ, ನಿನ್ನ ಪರಿಸ್ಥಿತಿಗಳು ಮತ್ತೊಬ್ಬರು ಕುಗ್ಗಿಸುವಂಥ ರೀತಿಯಲ್ಲಿ ಕಾಣ್ತಿದೆಯೋ, ದೇವರು ನಿನಗೆ ಇವತ್ತು ಹೇಳ್ತಿದ್ದಾರೆ, ಅಂಜಬೇಡ. ಯಾವೊಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ಇರ್ತದೋ ಅವರು ಅಂಜದೆ ಎಂಥ ಹೋರಾಟಗಳು ಧೈರ್ಯವಾಗಿ ನಿಲ್ಲುವಂಥವರೇ ನಂಬಿಕೆಯುಳ್ಳವರು. ಸೇವಕನಾದ ನನ್ನ ಜೀವನದಲ್ಲಿ ಹೋರಾಟಗಳು ಬರಲ್ಲ ಅಂತ ನೆನೆಸ್ತೀರ? ತುಂಬ ಹೋರಾಟಗಳು ಬಂತು, ಆದರೂ ಇವತ್ತು ನಾನು ಶೈನಿಂಗ್ ಸ್ಟಾರ್. ಯಾವ ಸ್ಟಾರು? ಶೈನಿಂಗ್ ಸ್ಟಾರ್. ಈ ಸ್ಟಾರ್ನ ಶೈನಿಂಗ್ನ ಕಮ್ಮಿ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಯಾಕಂದ್ರೆ ನಾನು ನಂಬಿಕೆ ಇಟ್ಟಿರುವ ಆತನಲ್ಲಿ. ಮನುಷ್ಯರ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ಶೈನಿಂಗ್ ಕಡಿಮೆ ಆಗುತ್ತೆ, ನಾವು ಕುಗ್ಗೋಗ್ತೀವಿ. ಆ ಯಾಯಿನ ನಂಬಿಕೆಯನ್ನು ಕುಗ್ಗಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವನ ದೃಷ್ಟಿ ಯೇಸುವಿನ ಮೇಲೆ ಇತ್ತು. ಯೇಸು ಸ್ವಾಮಿ ಅವನು ನೋಡಿ ಹೇಳ್ತಿದ್ದಾರೆ, ಅಂಜಬೇಡ, ನೀನು ನಂಬಿಕೆ ಮಾತ್ರ ಇರಲಿ ಸಾಕು. ನಾನಿದ್ದೀನಿ ಅಂತ ಹೇಳಿಲ್ಲ, ಜಸ್ಟ್ ನೀನು ನಂಬು ಸಾಕು. ನಾನು ಕರೆದಿಲ್ಲ, ನೀನು ನಂಬು ಸಾಕು. ನಿನ್ನ ಕುಟುಂಬದ ವಿಷಯದಲ್ಲಿ, ಪ್ರಿಯ ಸಭೆಗೆ, ನಿನ್ನ ಆಸ್ತಿ ವಿಷಯದಲ್ಲಿ, ಯಾರಲ್ಲಿ ಆಸ್ತಿಯನ್ನು ಪ್ರಶ್ನೆಯೊಂದಿಗೆ ಇಟ್ಟು ಆ ಒಂದು ಗಲಿಬಿಲಿಗೆ ಸಿಕ್ಕಾಕೊಂಡಂಥ ಸ್ಥಿತಿಯಲ್ಲಿ ಬಂದಿದ್ರು ಗೊತ್ತಿಲ್ಲ. ದೇವರು ಹೇಳ್ತಿದ್ದಾರೆ, ಆ ವಿಷಯದಲ್ಲಿಯೂ ನಿನಗೆ ಅದ್ಭುತ ಮಾಡ್ತಾರೆ. ಅಂಜಬೇಡ, ನಿನ್ನ ನಂಬಿಕೆ ಮಾತ್ರ ಇರಲಿ. ಆಮೇಲೆ ನಂಬಿಕೆ ಮಾತ್ರ ಇರಲಿ, ಎಚ್ಚರವಾಗಿರಲಿ. ಪಕ್ಕದಲ್ಲಿದ್ದವ್ರ ಮುಖ ನೋಡ್ಬಿಟ್ಟು ನಾನು ನೋಡಿ ಎಚ್ಚರವಾಗಿದ್ದಾರಂತ.
ಎಚ್ಚರವಾಗಿದ್ದಾವೆ. ಸ್ತೋತ್ರ. ಕುಮಾರ್ ಬಂದನ್ನ ಸ್ವಲ್ಪ ತೀಕ್ಷ್ಣ ಗಮನಿಸಿ, ಗ್ಲಾಸ್ ಇದೆ ಕಾಣಲ್ಲ. ಎಚ್ಚರವಾಗಿ ಕೂತ್ಕೊಳ್ಳೋದು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಆಕೆ ಹೇಳುವಂಥ ಮಾತು, ಹಂಚಿಬೇಡ, ಧೈರ್ಯವಾಗಿ, ನಂಬಿಕೆ. ಅದರ ನಂತರವಾಗಿ ನಡೆದದ್ದನ್ನು ನೀವು ಕಂಡಿದ್ದೀರಿ, ನೀವು ಓದಿದ್ದೀರಿ. ಮುಂದೆ ಹೋದ ನನ್ನ ಎಷ್ಟನೇ ವಚನ? 38ನೇ ವಚನ ಹೋದ. ಅವರು ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಓಡಾಡುವುದನ್ನು ಕಂಡನು. ಆತನು ಒಳಗೆ ಹೋಗಿ, ನೀವು ಗದ್ದಲ ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು. ಸಾಕು. ಎಷ್ಟು ಸಮಯ ಹೋದ್ರು ಅಲ್ಲಿ ಜನರೆಲ್ಲ ಗದ್ದಲ ಮಾಡ್ತಾ ಇದ್ದಾರೆ. ಗದ್ದಲ ಅಂದರೆ ಗಲಾಟೆಗಳು ನಡೀತಿದೆ. ಎರಡರಾಗಿ ಬಹಳವಾಗಿ ಅಳ್ತಿದ್ದಾರಂತೆ. ಸತ್ತು ಒಂದು ಯಾಯಿರನೇ ನಿನ್ನ ಮಗಳು ಸತ್ತು ಒಂದು. ಕೆಲವರು ಅಳೋದು ನೋಡಿದ್ರೆ ಇನ್ನೊಬ್ರಿಗೆ ಎಲ್ಲ ಇರ್ತಾರೆ. ಪೌಲ ಹೇಳ್ತಾನೆ ಗೊತ್ತಾ, ಯಾಕೆ ನೀವು ಹತ್ತೊತ್ತು ನನ್ನ ಎದೆಯನ್ನು ಒಡಿಸ್ತೀರಿ ಅಂತ ಪೌಲ ಬರೀತಾನೆ. ಪುಸ್ತಕ ಗೊತ್ತಿದೆ ಗೊತ್ತಾ? ಅವ್ರು ಅಳೋದ್ರಿಂದ ಏನೋ ಒಂದು ಸೋದನೆ ಇದೆ, ನೀವು ಒಯ್ತಾ ಇದೆ ಪೌಲ ಅಂದರೆ ಎದೆ ಹೊಡ್ಕೊಳ್ತಿದ್ರಂತೆ. ಪೌಲಿಗೆ ಭಯ ಸ್ಟಾರ್ಟ್ ಆಗಬೇಕು, ನಾನು ಆಗಲಕ್ಕಪ್ಪಾಗರ ಆಯ್ತಾ. ಇವರು ಯೇಸು ಸ್ವಾಮಿನೂ ಬಂದಾಯಿತು, ಯಾಯಿರನು ಬಂದಾಯಿತು. ಇವರು ಬಹಳ ಮಂದಿ ಅಳೋದನ್ನು ನೋಡಿ ಯಾಯಿರನ ನಂಬಿಕೆ ಕುಗ್ಗುವಂಥ ಪ್ರಯತ್ನ. ಗಮನಿಸ್ರಿ, ನೀವು ಕೆಲವು ವೇಳೆ ದೃಢವಾದ ನಂಬಿಕೆಯಲ್ಲಿದ್ದರು, ದೊಡ್ಡ ನಂಬಿಕೆ ಇದ್ದರು, ನಿಮ್ಮ ಸುತ್ತಮುತ್ತ ಇರುವಂಥ ಪರಿಸ್ಥಿತಿಗಳೆಲ್ಲವೂ ಹೆಂಗಿರುತ್ತೆ ಅಂದರೆ ನಿಮ್ಮ ನಂಬಿಕೆಯನ್ನು ಕುಗ್ಗಿಸ್ಬೇಕು. ಯೇಸು ಸ್ವಾಮಿ ಯಾಯಿರನಿದನ್ನು ನೋಡಿ ಎಲ್ಲಿ ನಂಬಿಕೆಯಲ್ಲಿ ಕುಗ್ಗೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡ್ತಿದ್ದಾಳೆ. ಒಂದು ವೇಳೆ ಗಮನಿಸ್ರಿ, ನಿಮ್ಗೆ ತುಂಬ ಆಪ್ತರು, ನಿಮ್ಗೆ ತುಂಬ ರಿಲೇಷನ್, ತುಂಬ ಹತ್ರವಾದವರು ಸತ್ತೋಗಿದ್ರಂತೆ ನ್ಯೂಸ್ ಬಂತು, ಹೋಗಿದ್ದರು. ಈಗ ಒಂದು ನ್ಯೂಸ್ ಬರ್ತದೆ, ಮಲಗಿದ್ದಂತ ಇದ್ರೆ ನಿಮ್ಗೆ ಹೆಂಗಿರುತ್ತೆ? ಬಹಳ ಒಂದು ಉತ್ಸುಕತೆ ಬರಲ್ವಾ? ಎಷ್ಟೊಂದು ಆಶ್ಚರ್ಯ ಆಗುತ್ತೆ, ಸಂತೋಷ ಆಗುತ್ತೆ. ಸದ್ಯ ಪ್ರಪ ದೊಡ್ಡ ನೋವು ನೀಗ್ತು, ಸತ್ತೋಗಿದ್ದ ಅಂದ್ಕೊಂಡಿದ್ದೆ, ಬದುಕಿದನಂತೆ. ಏನು ಹೇಳ್ತಾರಲ್ಲ, ನಿರಾಳತೆ ಬಂದ್ಬಿಡುತ್ತೆ, ನಿಟ್ಟುಸಿರು ಬಿಟ್ಟರು ಅನ್ನೋದು ಇರುತ್ತೆ. ಅದೇ ಥರ ಆಗಿರುತ್ತೆ. ನಿನ್ನ ಮಗಳು ಸತ್ತಿಲ್ಲ, ಅವಳು ನಿದ್ದೆ ಮಾಡ್ತಾವಳೆ ಅಂದರೆ ಆ ತಂದೆಯಳು ಎಂಥ ಒಂದು ಉತ್ಸಾಹ ಸ್ಟಾರ್ಟ್ ಆಗಿರಬೇಕು, ಎಂಥ ಒಂದು ನಗು ಅನ್ನೋದು ಪ್ರಾರಂಭ ಆಗಿರಬೇಕು. ನನ್ನ ಮಗಳು ಸತ್ತಿಲ್ವಂತೆ, ಯೇಸು ಸ್ವಾಮಿ ಹೇಳ್ತಿದ್ದಾರೆ ನನ್ನ ಮಗಳು ನಿದ್ದೆ ಮಾಡ್ತಿದ್ದಾಳೆ ಅನ್ನುವಂಥ ಉತ್ಸಾಹವನ್ನು ಯಾರಿಗೆ ಕೊಟ್ಬಿಟ್ರು. ಗಮನಿಸ್ರಿ, ದೃಢವಾಗಿ ನಂಬಿರುವಂಥ ನಿನ್ನಲ್ಲಿ ಕುಗ್ಗಿಸುವಂತಹ ವ್ಯಕ್ತಿಗಳು ನಿನಗೋಸ್ಕರವಾಗಿ ಸಿದ್ಧವಾಗಿರ್ತಾರೆ. ಸತ್ತಂಥ ಮನೆಯಲ್ಲಿ ಅಕ್ಕಪಕ್ಕದವರು ರಿಲೇಷನು ಬಂದು ಅಳದೇ ಇದ್ದರೆ ನಿಮ್ಗೆ ಏನು ಅನಿಸುತ್ತೆ? ಇವರು ಸ್ವಂತದವರ ಅನಿಸಲ್ವಾ? ಅಳೋರನ್ನ ನೋಡಿ ಅನಿಸುತ್ತೆ, ತುಂಬ ಪ್ರೀತಿ ನನ್ನ ಕುಟುಂಬದವ್ರ ಮೇಲೆ ಅಂತ. ಆದರೆ ಯಾರಿಗೆ ಈಗ ಕೇಡು ಮಾಡೋರೇ ಅಂಥವ್ರು, ಪ್ರೀತಿಯುಳ್ಳವರೇ ಕೇಡು ಮಾಡಲಿಕ್ಕೆ ಅಂದರೆ ನಂಬಿಕೆಯನ್ನು ಕುಗ್ಗಿಸಿ ದೇವರಿಂದ ದೂರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆಗ ಯಾರು ಹೇಳ್ತಿದ್ದಾರೆ? ಯೇಸು ಹೇಳ್ತಿದ್ದಾರೆ, ಅವರೆಲ್ಲರೂ ಹೊರಗೋಗಿ ನಂಬಿಕೆಯನ್ನು ಕುಗ್ಗಿಸೋರು ಎಲ್ಲರನ್ನೂ ಎಲ್ಲಿ ಹಾಕ್ತಾರೆ? ಸ್ವಾಮಿ ಹೊರಗಡೆ ಕಳಿಸ್ತಾರೆ. ನಿಮ್ಮ ನಂಬಿಕೆಯನ್ನು ಕುಗ್ಗಿಸುವಂಥವ್ರು ಯಾರು ಅಂತ ಗುರುತಿಟ್ಟವರು ಅವ್ರಿಗೆ ಸ್ವಲ್ಪ ದೂರ ಇದೆ. ಅವ್ರು ಯಾರೇ ಆಗಿರಲಿ, ನಿಮ್ಮ ನಂಬಿಕೆಯನ್ನು ಕುಗ್ಗಿಸುವಂಥವ್ರು ಎತ್ತವರಾಗಿದ್ದರು, ಒಡಗುಡವರಾಗಿದ್ದರು, ಏವನ್ ನಿಮ್ಮ ಆತ್ಮೀಯರೇ ಆಗಿದ್ದರು, ಸಭೆಯವರೇ ಆಗಿದ್ದರು, ಅವ್ರಿಗೆ ಸ್ವಲ್ಪ ದೂರ ಇದೆ. ನಿನ್ನ ಮಾತುಗಳು ನನ್ನ ನಂಬಿಕೆಯನ್ನು ಕುಗ್ಗಿಸ್ತಾನೆ, ಯಾಕೋ ನನ್ನನ್ನು ನಂಬಿಕೆಯಲ್ಲಿ ಅಲುಗಾಡುವಂತೆ ಮಾಡ್ತಿದೆ ಅಂತೇಳಿ ಸ್ವಲ್ಪ ದೂರ ಇದೆ. ಹಲ್ಲೆಲೂಯಾ. ಈಗ ಏನು ನಡೀತದೆ ಅಲ್ಲಿ ಅಂತ ಹೇಳಿದ್ರೆ 40ನೇ ವಚನ, ಆತನು ಎಲ್ಲರನ್ನೂ ಹೊರಗೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದಲ್ಲಿಗೆ ಕರ್ಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾ ಕೂಮ್ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಹೇಳುತ್ತೇನೆ ಎಂದರ್ಥ. ಆ ಹುಡುಗಿ ಕೈ ಹಿಡಿದು ಅಮ್ಮಣ್ಣಿ ಹೇಳು ಅಂದರೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಮುದ್ದು ಚಿನ್ನ ಮಗುನ ಕರಿತೀವಲ್ವ, ಇವಳಿಗೆ ಎಷ್ಟು ವರ್ಷ ಆಗಿತ್ತು ಗೊತ್ತಾ? 12 ವರ್ಷದ ಹುಡುಗಿಯನ್ನ ಪಾಪು ಮಗು ಎದ್ದೇಳು ಅಂತೇಳಿ ಯೇಸು ಸ್ವಾಮಿ ಅವಳನ್ನ ಎದ್ದೇಳಿಸ್ಬಿಟ್ರು. ಕಾರಣ, ಈ ಮಗುವಿಗೆ ಜೀವ ಬಂದದ್ದು ಯಾರಿಂದ? ತಂದೆಯ ನಂಬಿಕೆ. ಇವತ್ತು ನಿನ್ನ ಕುಟುಂಬದಲ್ಲಿ ಸತ್ತಂಥ ಅವಸ್ಥೆಯಲ್ಲಿ ಯಾರೇ ಇದ್ದರು, ಇವನ್ ನಿಮ್ಮ ಕುಟುಂಬದಲ್ಲಿ ರಕ್ಷಣೆಗೆ ಬರದೇ ಇರುತ್ತವರು ಸತ್ತು ಹೋಗಿದ್ದಾರೆ. ಈಗ ನೀನು ಹೇಳಬೇಕು, ನಾನು ನಂಬ್ತೀನಿ ಸ್ವಾಮಿ, ನೀನು ಅವ್ರನ್ನ ಎಬ್ಬಿಸ್ತೀಯ ಅಂತ. ಈ ಭರವಸೆಯೊಂದಿಗೆ ಅರಿಕೆ ಮಾಡಲಿ. ಯಾಯಿರನ ಮಗಳನ್ನು ಸತ್ತಂಥ ಸ್ಥಿತಿಯಿಂದ ಎಬ್ಬಿಸಿದಂಥ ಯೇಸು, ಆ ಯೇಸುವನ್ನೇ ನೀವು ಪ್ರೀತಿಸಿರೋದಾದರೆ, ಆ ಯೇಸುವನ್ನೇ ನೀವು ನಂಬೋದಾದರೆ, ಪರಿಸ್ಥಿತಿಗಳೆಲ್ಲವೂ ನಿಮ್ಮ ನಂಬಿಕೆಯನ್ನು ಕುಗ್ಗಿಸುವಂಥ ಸ್ಥಿತಿಯಲ್ಲಿ ಕಾಣ್ತಾ ಇದ್ರು, ನಿಮ್ಮ ನಂಬಿಕೆ ಸತ್ತಂಥ ಅವಸ್ಥೆಯಿಂದ ಮೇಲೆತ್ತುವಂತೆ ಮಾಡ್ತದೆ. ಆಮೆನ್. ಹಲ್ಲೆಲೂಯಾ.
ಬೋರ್ ಆಗ್ತಿದೆಯಾ? ಗಮನ ಇಟ್ಟು ಕೇಳಿಸ್ಕೊಡಿ. ಈಗ ಅಧಿಕಾರಿಯ ಮಗಳನ್ನು ಎಬ್ಬಿಸಿದಂತಹ ಯೇಸು, ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ. ನಾವೇನು ಕೇಳಬೇಕಾಗಿದೆ ಇದರಲ್ಲಿ? 9ನೇ ಅಧ್ಯಾಯ. ಇಲ್ಲಿ ಒಬ್ಬ ತಂದೆ ಯೇಸುವಿನ ಬಳಿ ಬರ್ತಾನೆ. 9ನೇ ಅಧ್ಯಾಯದಲ್ಲಿ ಯೇಸುವಿನ ಬಳಿ ಒಬ್ಬ ಬರ್ತಾನೆ. 14ನೇ ವಚನದ ತಲೆಬರಹ ಹೋದ್ರಿ. ಮೂರ್ಛ ರೋಗಿಯನ್ನು ಸ್ವಸ್ಥ ಮಾಡಿ. ಇಲ್ಲಿ ಒಬ್ಬ ವ್ಯಕ್ತಿ ಯೇಸುವಿನ ಬಳಿ ಬಂದು ತನ್ನ ಶಿಷ್ಯರ ಬಳಿ ಫಸ್ಟ್ ಕರ್ಕೊಂಡು ಬರ್ತಾರೆ. ಅವರಿಂದ ಆಗೋದಿಲ್ಲ. ಆಗ ಯೇಸುವಿನ ಬಳಿ ಕರ್ಕೊಂಡು ಬಂದ ತಕ್ಷಣ ಆ ತಂದೆ ಏನು ಕೇಳ್ತಾರೆ ಗೊತ್ತಿಲ್ಲ? ಈ ಮೂರ್ಛ ರೋಗ ಅಂದರೆ ನಮ್ಮ ಭಾಷೆಯಲ್ಲೇನು? ಪಿಡ್ಸ್. ನಮ್ಮ ಸಭೆಯಲ್ಲಿ ಇಬ್ಬರಿಗೆ ಪಿಡ್ಸ್ ಕಾಯಿಲೆ ವಾಸಿಯಾಗಿದೆ. ಆಮೇಲೆ ಪಿಡ್ಸ್ ಯೇಸುವಿನಿಂದ ಗುಣವಾಗುತ್ತೆ. ಗಮನ 23ನೇ ವಚನ ಓದ. ಅಂದ್ರೆ 22ನೇ ವಚನ ಓದ. ಇಲ್ಲೊಬ್ಬ ತಂದೆ ಇದ್ದಾನೆ. ಈಗ ತಾನೇ ಒಬ್ಬ ತಂದೆ ಬಗ್ಗೆ ನೋಡಿದ್ವಿ. ಯಾರು? ಯಾಯಿರನು. ಈ ತಂದೆ ಏನು ಮಾಡ್ತಾರೆ ಗೊತ್ತಾ? ತನ್ನ ಮೂರ್ಛೆ ರೋಗ ಇರುವಂತಹ ಪಿಡಿಸಿರುವಂಥ ಮಗನ ಕರ್ಕೊಂಡು ಬಂದು, ಇವನು ಪಿಡಿಸ್ ಬಂದ್ಬಿಟ್ರೆ ಒಂದು ಬೆಂಕಿಲ್ ಬೀಳಿಸ್ಬಿಡ್ತದೆ, ಇನ್ನೊಂದು ನೀರಲ್ಲಿ ಬಿದ್ದೋಗ್ಬಿಡ್ತಾನೆ. ಇವನು ಕಾಯೋದೇ ನನ್ನ ಕೆಲಸ ಆಗ್ಬಿಟ್ಟೈತೆ ಸ್ವಾಮಿ, ಇವನ್ನ ಕಾಪಾಡು. ಅದು ನಿನ್ನ ಶಿಷ್ಯರನ್ನ ನೋಡಿ ಈ ಸಂದೇಹ ತಂದೆಯಲ್ಲಿ ಯಾಕೆ ಬಂತು ಅಂತ ನೋಡಿ ಯೇಸು ಸ್ವಾಮಿ ಏನು ಕೇಳ್ತಿದ್ದಾನೆ? ನಿನ್ನ ಕೈಲಿ ಆದರೆ ಇದನ್ನು ಮಾಡೋ ಸ್ವಾಮಿ ಅಂತ ಕೇಳ್ತಿದ್ದ. ಇವತ್ತು ತುಂಬ ಜನ ವಿಶ್ವಾಸಿಗಳು ಅಥವಾ ಹೊರಗಿಂದ ಬರುವಂಥವರು ಯೇಸು ಸ್ವಾಮಿ ಕೈಲಿ ಆದರೆ ಮಾಡಿಬಿಡ್ಲಿ ಅಂತ ಕೇಳ್ತಾರೆ. ಇಂಥವ್ರಿಗೆ ಯೇಸು ಸ್ವಾಮಿ ಏನೂ ಮಾಡಲ್ಲ. ನಿನ್ನ ಕೈಲಿ ಹಾಗಿದ್ರೆ ಮಾಡು ಅಂತ ಕೇಳ್ತಾರೆ. ಯಾಕೆ ಈ ಮಾತು ಕೇಳಿದ್ರು ಗೊತ್ತಾ? ಶಿಷ್ಯನ ಬಳಿ ಕರ್ಕೊಂಡು ಬಂದ, ಶಿಷ್ಯರಿಂದ ಏನು ಈಗ ಯೇಸು ಸ್ವಾಮಿಯ ಮೇಲೆ ನಂಬಿಕೆಯನ್ನು ಕಳಕೊಳ್ಳುವುದಕ್ಕೆ ಯಾರು ಕಾರಣರು? ಒಂದು ವೇಳೆ ನನ್ನ ನಂಬಿಕೆ ಮತ್ತೊಬ್ಬರು ಕ್ರಿಸ್ತನಲ್ಲಿ ಬರುವುದಕ್ಕೆ, ನಂಬಿಕೆ ಬಿಡುವುದಕ್ಕೆ ನಾನೇನಾದರೂ ಅಡ್ಡಿಯಾಗಿದ್ದೀನಾ? ನಾನು ಕೆಲವನ್ನ ನೋಡಿದ್ದೀನಿ, ನನ್ನ ಸಭೆಯ ಜನರ ಬಗ್ಗೆ ನಾನು ನೋಡಿದ್ದೀನಿ. ಅವರ ಕ್ಯಾರೆಕ್ಟರ್, ಅವರ ಸ್ವಭಾವಗಳು, ಅವರ ಮಾತುಗಳು, ಅವರ ವರ್ತನೆಗಳು, ಇವರು ಹಿಂಗಿದ್ದಾರೆ, ನಾನು ಇವರು ನಂಬಿಕೆ ಹೋಗಬೇಕಾ ಅನ್ನುವ ಪ್ರಶ್ನೆ ಹಾಕೊಳ್ಳುವಾಗ ಅವರ ಜೀವನ ಇರುತ್ತೆ. ಯೇಸು ಸ್ವಾಮಿನ ನಂಬಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳದೆ, ತಮ್ಮ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಳದೆ, ಚರ್ಚೆಗೆ ಬಂದಾಗ ಏನೋ ಸುಣ್ಣ ಹಚ್ಚಿದ ಸಮಾಧಿಗಳಂತಿದ್ದು ಹೊರಗಡೆ ಹೋಗಿ ಬರೀ ಕೆಟ್ಟ ಕಾರ್ಯಗಳಲ್ಲೇ ಅವರು ತೊಡಗಿರೋದಾದರೆ, ಕೆಟ್ಟ ಮಾತುಗಳು, ಕೆಟ್ಟ ಸ್ವಭಾವಗಳು, ಜಗಳ, ಇಂಥ ಕಾರ್ಯಗಳಲ್ಲಿ ಅವರು ತೊಡಗಿ ಸಭೆಯಲ್ಲಿ ಬಂದು ಬೆಸ್ಟ್ ಆಗಿ ಕಾಣಿಸ್ಕೊಂಡ್ರೆ ಪ್ರಯೋಜನ ಏನು? ಅದಕ್ಕೆ ಯೇಸು ಹೇಳಿದ್ದು ಸುಣ್ಣ ಹಚ್ಚಿದ ಸಮಾಧಿಗಳೇ ಅಂತ. ಸಮಾಧಿಗೆ ಸುಣ್ಣ ಹಚ್ಚಿಬಿಟ್ಟು ಹೆಂಗಿರುತ್ತೆ? ಬೆಳ್ಳಿರುತ್ತೆ, ಅದರ ಒಳಗೆ ಕೊಳ್ತೋಗಿರುತ್ತೆ, ಹುಳ ಬಂದಿರುತ್ತೆ, ಕೊಳ್ತೋದು ಬಾಡಿ, ಎಲುಬುಗಳು. ಈ ರೀತಿ ಅನೇಕರ ಆತ್ಮಿಕತೆ ಇದೆ. ಇಲ್ಲಿ ಶಿಷ್ಯರಿಂದಲೇ ಅವರ ನಂಬಿಕೆ ಕುಗ್ಗೋಯ್ತು. ಆ ಯೇಸು ಹತ್ರ ಬಂದು ಕೇಳ್ತಾನೆ, ಅವ್ರ ಕೈಲಂತೂ ಆಗಲಿಲ್ಲ, ನಿನ್ನ ಕೈಲಾದ್ರೆ ಮಾಡೋ ಸ್ವಾಮಿ ಅಂತ ಕೇಳ್ದ. ಆಗ ಯೇಸು ಸ್ವಾಮಿ ಹೇಳ್ತಾರೆ 23ನೇ ವಚನ, ಯಾರಿಗಾಗತ್ತೆ ಎಲ್ಲವೂ? ನಿಮ್ಗೆಲ್ಲ ಆಗಿದ್ದ? ಎಲ್ಲ ಆಗಿದ್ದ? ಯಾಕಾಗಿಲ್ಲ? ನಂಬಿಕೆಲ್ಲ ಈಶ್ವರತೆ ಇಲ್ಲ. ಹಾಗಿದ್ರೆ ಇದರಿಂದ ನಾವು ಕಲ್ತ್ಕೊಳ್ಬೇಕಾದ ಏನು ಗೊತ್ತಾ? ಯೇಸು ಹೇಳಿದ ಗೊತ್ತಾ? ಯಾಕೆ ನನ್ನಿಂದ ಆಗಲಿಲ್ಲ ಅಂತ ಕೇಳಬೇಡ, ನಿನ್ನ ನಂಬಿಕೆ ಅಷ್ಟೇ. ಆಗ ತಂದೆ ಒಂದು ಜಾಣವಾದಂಥ ಒಬ್ಬ ತಂದೆಯು, ಜಾಣವಾದ ಒಂದು ತಂದೆ ಯೇಸು ಸ್ವಾಮಿ ಕೇಳಿದ ನಿನ್ನ ಕೈಲಿ ಆದ್ರೆ ಹಂಗೆ ಮಾಡು ಸ್ವಾಮಿ ಅಂತ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಂಬೋನಿಂದ ಎಲ್ಲ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವನು ಅಡ್ವಾಂಟೇಜ್ನ ಉಪಯೋಗಿಸ್ಕೊಂಡು ಕೇಳ್ತಿದ್ದಾನೆ. ಆಗ ನಾನು ನಂಬ್ತೀನಿ ಸ್ವಾಮಿ ಅಂತ ಹೇಳಲಿಲ್ಲ. ಮುಂದಕ್ಕೆ ಹೋದ್ರಿ, ಏನಂತೆ? ಎಂಥ ಒಂದು ಟ್ಯಾಲೆಂಟೆಡ್ ನೋಡ್ರಿ. ಅವನು ಭಾಳ ಇಷ್ಟವಾದ ಕ್ಯಾರೆಕ್ಟರ್ ನನಗೆ. ಇದರಲ್ಲಿ ಸ್ವಾಮಿ ನಾನು ನಂಬ್ತೀನಿ, ಆದರೆ ನನ್ನ ನಂಬಿಕೆ ಕಡಿಮೆ ಆಗಿದ್ದರೆ ನಾನೇನು ಮಾಡಲಿ? ಆ ನಂಬಿಕೆ ಹೆಚ್ಚಲಿಕ್ಕೆ ನೀನೇ ಸಹಾಯ ಮಾಡು. ಯಾರೂ ಕೇಳಿಲ್ಲ. ಇಬ್ರಿಯ 12:2 ವಚನ ಇರ್ತದೆ, ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಅನ್ನೋದನ್ನು ಈ ತಂದೆ ಕಲ್ತ್ಕೊಂಡ್ಬಿಟ್ಟ ನೋಡ್ರಿ. ಅದಕ್ಕೆ ಎಷ್ಟೊಂದಿಗೆ ಹೇಳ್ತಾರೆ, ನನ್ನ ನಂಬಿಕೆಯನ್ನು ಹುಟ್ಟಿಸ್ಬಿಡು, ಆಗಿದ್ರೆ ನನ್ನ ನಂಬಿಕೆಯನ್ನು ಹೆಚ್ಚಿಸ್ಬಿಡು ಸ್ವಾಮಿ ಅಂತ ಕೇಳ್ತಾರೆ. ಈಗ 2 ಭಾರನೂ ಅವ್ರ ಮೇಲೆ ಕೊಟ್ಬಿಟ್ಟ ತಂದೆ. ನಂಬಿಕೆನೂ ನೀನೇ ಕೊಡು, ಸ್ವಸ್ಥತೆನೂ
ಇವತ್ತು ನೀವು ಯಾವ ಸ್ಥಿತಿಯಲ್ಲಿ, ಯಾಯಿರ್ನಂಥ ಸ್ಥಿತಿಯಲ್ಲಿದ್ದೀರಾ, ದುರಾಚಾರ್ಯರ ಸ್ಥಿತಿಯಲ್ಲಿದ್ದೀರಾ, ಅಥವಾ ಈ ಮೂರ್ಛೆ ರೋಗದಂಥ ಹುಡುಗನ ತಂದೆ ಅಂತಿದ್ದೀರಾ? ಇದನ್ನು ನೀವು ಪರಿಗಣಿಸಿಕೊಂಡು ಯಾವ ಸ್ಥಿತಿಯಲ್ಲಿದ್ದೇನೆ. ಒಂದು ವೇಳೆ ನಿನಗೆ ಕುಗ್ಗಿಸುವಂಥ ದುರಾಚಾರ, ಕುಗ್ಗಿಸುವಂಥ ರೀತಿಯಲ್ಲಿ ನಿನ್ನನ್ನು ಕುಗ್ಗಿಸುವಂಥ ಮಾತುಗಳಾಗ್ತಿದ್ರೆ, ನೀನು ದೃಢವಾದ ನಂಬಿಕೆಯುಳ್ಳವರಾಗಿ ತ್ಯಾಗವಾಗಿ ಖರ್ಚು ಮಾಡಿ ಕರ್ತನಿಗೆ ಅತಿಯಾಗಿ ಪ್ರೀತಿ ತೋರಿಸಿದ್ರೆ ನಿನ್ನ ಜೀವನದ ಅದ್ಭುತ ನಡೆಯುತ್ತೆ, ಸಮಾಧಾನ ಉಂಟಾಗುತ್ತೆ. ಯಾಯಿರನ ತಂದೆಯಂತೆ ಅನೇಕರ ಗಲಿಬಿಲಿಗೊಳಿಸುವಂಥ ಸನ್ನಿವೇಶದಲ್ಲೂ ಯೇಸುವನ್ನೇ ನಿನ್ನ ನಂಬಿಕೆಯಿಂದ ದೃಷ್ಟಿಸುತ್ತಾ ಇರುವುದಾದರೆ ಸತ್ತಂಥ ಅವಸ್ಥೆಯಿಂದ ದೇವರು ಖಂಡಿತವಾಗಿ ಮಾರ್ಪಡಿಸ್ತಾರೆ. ಇದೆರಡೂ ನನ್ನಿಂದ ಆಗ್ತಿಲ್ಲ, ನಾನು ನಂಬ್ತೀನಿ ಅಂತೀನಿ, ಆದರೆ ಪರಿಸ್ಥಿತಿಗಳನ್ನು ನೋಡಿದ್ರೆ ನಂಬಕ್ಕಾಗ್ತಿಲ್ಲ. ಶಿಷ್ಯರನ್ನು ನೋಡಿದ್ರೆ ಬಿಡಿಸಲಿಲ್ಲ, ಇನ್ನು ಇವ್ರು ಬಿಡಿಸಿದ ಅನಿಸ್ಬಿಡ್ತು. ಆ ರೀತಿ ನಿಮ್ಮ ಪರಿಸ್ಥಿತಿಗಳೆಲ್ಲ ನಂಬಿಕೆಯನ್ನು ಕುಗ್ಗಿಸುವಂಥ ರೀತಿಯಲ್ಲಿದ್ದರೆ ಇಂಥ ಪ್ರಾರ್ಥನೆ ಮಾಡಿರಿ, ನನ್ನ ನಂಬಿಕೆ ಹೆಚ್ಚಿಸುವಾಗೆ ಅಂತ. ಆಮೇಲೆ ನನ್ನ ನಂಬಿಕೆ ಕಡಿಮೆ ಆಗಿದೆ, ನನಗೆ ಸಹಾಯ ಮಾಡಿಸುವ. ಈ ರೀತಿಯಾದ ಪ್ರಾರ್ಥನೆ ಏನು ನಡೆಸೋದಲ್ಲಿ ಈಗ ಅದರ 24ನೇ ವಚನ ನೋಡೋಣ. 25. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡರ ಮೂಕ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಪ್ಪಳಿಸಿ ಅವನನ್ನು ಒಗ್ಗಾಡಿಸಿ ಬಿಟ್ಟು ಹೋಯಿತು. ಆ ಮೂರ್ಛೆ ರೋಗ ಏನಾಯಿತು? ಬಿಟ್ಟು ಹೋಯಿತು. ಯಾವಾಗ ತಂದೆ ನನ್ನ ನಂಬಿಕೆಗೆ ಸಹಾಯ ಮಾಡಿಸೋದು ಕೇಳಿದಾಗ. ಅದರ ಮುಂದಿನ ವಿಷಯಗಳು ಅನೇಕ ವಿಷಯ ನಾವು ಧ್ಯಾನ ಮಾಡ್ಬೋದು, ಅವಶ್ಯಕತೆ ಇಲ್ಲ. ಅವರು ಸತ್ತಂಥ ರೀತಿಯಲ್ಲಿ ಬಿದ್ದು ಹೋಗ್ತಾನೆ, ಜನ ಎಲ್ಲ ಸತ್ತೋದ ಅಂತ ಹೇಳೋದು ನಿಲ್ಲಿಸೋದು. ಆದರೆ ಕೈ ಹಿಡಿದು ಯೇಸು ಸ್ವಾಮಿಯನ್ನು ಎಬ್ಬಿಸಿ ಏನು ಮಾಡ್ತಾರೆ? 27ನೇ ವಚನ. ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ಯೇಸು ಮನೆಗೆ ಬಂದಾಗ ಸಾಕು. ಯೇಸು ಅವನ ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ಮೂರ್ಛೆ ರೋಗದಲ್ಲಿ ಸತ್ತಂಥ ಅವಸ್ಥೆಯಿದ್ದಂಥ ಅವತನನ್ನು ಎಬ್ಬಿಸುವಂತೆ ಮಾಡಿದ್ದು ಯಾರ ಪ್ರಾರ್ಥನೆ? ತಂದೆಯ ಪ್ರಾರ್ಥನೆ. ತಂದೆಯ ಪ್ರಾರ್ಥನೆ ಹೇಗಿತ್ತು? ಅವನು ನಂಬಿದ, ಆದರೆ ನಂಬಿಕೆ ಕಡಿಮೆ ಇತ್ತು. ಆದರೆ ಅವನ ಪ್ರಾರ್ಥನೆ ಯಾವುದ್ರ ವಿಷಯದಲ್ಲಿತ್ತು? ನಂಬಿಕೆಯ ವಿಷಯದಲ್ಲಿ. ಇವತ್ತು ನೀವು ಕೇಳ್ರಿ, ದೇವರೇ ನನ್ನ ಮಕ್ಕಳಲ್ಲಿ ಆ ನಂಬಿಕೆ ಕೊಡೋದು. ಕೆಲಸ ನಾನು ನಮ್ಮ ಮಕ್ಕಳಿಗೆ ಪ್ರೇಯರ್ ಮಾಡ್ತೀನಿ. ಸ್ಕೂಲ್ ಫ್ರೆಂಡ್ಸ್ಗಳೆಲ್ಲ ಹೊರಗಡೆ ಪಳಗುವಂಥ ರೀತಿಗಳೆಲ್ಲ ಅವ್ರು ಏನೇನೋ ತುಂಬಿಡ್ತಾರೆ ತಲೆಗೆ. ಕೆಲವು ಬಂದು ಪ್ರಶ್ನೆಗಳು ಹಾಕ್ತಾರೆ, ಅಪ್ಪ ಹಿಂಗಂತಾರೆ, ಹಂಗಂತಿರಲ್ಲ, ಹಿಂಗಂತಿರಲ್ಲ ಅಂತ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನನ್ನ ಮಕ್ಕಳಿಗೆ ನಂಬಿಕೆಗೋಸ್ಕರ ಪ್ರೇಯರ್ ಮಾಡ್ತೀನಿ. ದೇವರೇ ಅವ್ರು ಎಂಥ ಸ್ಥಿತಿ, ಎಂಥ ಸ್ನೇಹಿತರ ಮಧ್ಯೆ ಕಳೆದ್ರು ನಿನ್ನಲ್ಲಿ ದೃಢವಾದ ನಂಬಿಕೆ ನನ್ನ ಮಕ್ಕಳಿಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಕೇಳ್ತೀನಿ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬದಗೋಸ್ಕರ ಪ್ರಾರ್ಥನೆ ಮಾಡಿ. ನನ್ನ ಹೆಂಡತಿಯ ನಂಬಿಕೆನ ಹೆಚ್ಚು, ನನ್ನ ಗಂಡನ ನಂಬಿಕೆನ ಹೆಚ್ಚು, ನನ್ನ ಮಕ್ಕಳ ನಂಬಿಕೆನ ಹೆಚ್ಚು ಎಂಬುದಾಗಿ ಈ ತಂದೆಯ ಹಾಗೆ ನೀವು ಕೇಳೋದಾದರೆ ಸತ್ತಂಥ ಅವಸ್ಥೆ ಇರುವಂತಹ ಅಥವಾ ಕಾಯಿಲೆಯ ಪರಿಸ್ಥಿತಿ ಪರಿಸ್ಥಿತಿಗಳೆಲ್ಲವೂ ದೇವರು ಕೈ ಹಿಡಿದು ಎಬ್ಬಿಸುವಂಥ ದೇವರಾಗಿದ್ದಾರೆ. ಆಮೇಲೆ ನಿದ್ರೆ ಮಾಡೋದಿಲ್ಲ, ಅಲ್ಲೇ ಹೇಳಿ ಅಲ್ಲೇ. ಸರಿ, ಗಮನಿಸಿ, ಎಚ್ಚರವಾಗಿದ್ದೀರಿ. ದೇವ ಸ್ತೋತ್ರ. ಸ್ವಲ್ಪ ಕಣ್ಣು ತೂಗ್ತಾರೆ ಕೆಲವರಿಗೆ. ಮುಗಿಸ್ಬೇಡೋಣ? ಓಕೆ, ಗಮನಿಸಿ. ತುಂಬ ವಿಚಾರಗಳಿದೆ. ಮತ್ತೊಂದು ಸ್ತೋತ್ರ 17ನೇ ಅಧ್ಯಾಯ. ಇದೊಂದರ ಹೇಳಿ ನಾನು ಮುಗಿಸ್ತೇನೆ. ಕಣ್ಣಿನ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳಿ. 17ನೇ ಅಧ್ಯಾಯ 17ನೇ ವಚನ. ಅದಕ್ಕೆ ಯೇಸು, ಯಾರ ನಂಬಿಕೆ ಇಲ್ಲದಂತ ಮೋಸ ಸಂತಾನವೇ, ನಾನು ಇನ್ನೆಷ್ಟು ದಿನ 17ನೇ ಅಧ್ಯಾಯ 20ನೇ ವಚನದಿಂದ 20ನೇ ವಚನ. ಆದರೂ ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ. ಯೇಸು ಸ್ವಾಮಿ ಎಂಥ ಪ್ರಾಮಿಸ್ನ ಇಲ್ಲಿ ಮಾಡ್ತಿದ್ದಾರೆ ಗಮನಿಸ್ರಿ. ಈ ಶಿಷ್ಯರು ಬಂದು ಕೇಳಿದ್ರು, ಸ್ವಾಮಿ ಆ ಮೂರ್ಛೆ ರೋಗ ಹಿಡಿತಲ್ಲ ಅವನ ತಂದೆ ನಮ್ಮ ಹತ್ರ ಕರ್ಕೊಂಬರಾಗ ಅವನ್ನ ಬಿಡಿಸೋಕ್ಕಾಗಲಿಲ್ಲ, ಯಾಕೆ ಸ್ವಾಮಿ ನಮ್ಮಿಂದ ಆಗಲಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಕೆಲವು ವೇಳೆ ನಿಮ್ಮ ಕೈಯಲ್ಲಿ ಏನಾದರೂ ನಡೀಲಿಲ್ಲ, ಇನ್ನೂ ಒಳ್ಳೆ ನಡೀಲಿಲ್ಲ, ಅದ್ಭುತಗಳು ನಡೀಲಿಲ್ಲ ಅಂದಾಗ ನಡೀಲಿಲ್ಲ ಬಿಟ್ಟಾಕೋತಾಗ ಅನ್ಬಾರ್ದು. ನಡೀಲಿಲ್ಲ ಬಿಟ್ಟಾಕ ಅನ್ಬಾರ್ದು. ಇವ್ರೇನು ಮಾಡ್ತಿದ್ದಾರೆ? ಯಾಕೆ ನಡೀಲಿಲ್ಲ ಸ್ವಾಮಿ ಅಂತ ಯಾರನ್ನ ಕೇಳ್ತಿದ್ದಾರೆ? ಯೇಸುವನ ಬಳಿಗೆ ಹೋಗಿ ಕೇಳ್ತಿದ್ದಾರೆ. ಕೆಲವು ವೇಳೆ ಇದನ್ನು ನಾನು ಪ್ರಸಂಗ ಮಾಡಿದ್ದೀನಿ. ಏಕಾಂತವಾಗಿ ಯೇಸುವನ್ನು ಸಂಸ್ಕೃತಿ, ಏಕಾಂತವಾಗಿ ಯೇಸುವನ್ನು ಸಂಸಿ ಕೇಳ್ತಿದ್ದಾರೆ. ಅದು ನಮ್ಮ ಕೈಲಿ ಹಾಕಾಗಲಿಲ್ಲ. ಕೆಲವು ವೇಳೆ ನನ್ನ ಜೀವಿತದಲ್ಲಿ ಈ ದುರಾಚಾರಿಯಂತೆ ಪಾಪ ಕ್ಷಮಾಪಣೆ ಯಾಕೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ, ದುರಾಚಾರಿಯಂತೆ ಸಮಾಧಾನ ಯಾಕೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ,
ಯಾಯನ ತಂದೆಯಂತೆ ಸಾವಿನ ಸಂಗತಿ ಕೇಳಿದ್ರು ಅವನಂತೆ ಅಲ್ಲೇ ದೃಢವಾಗಿ ನಿಂತುಕೊಳ್ಳೋಕ್ಕೆ ನನ್ನ ಕೈಲಿ ಯಾಕಾಗಲಿಲ್ಲ. ಇಲ್ಲಿ ಮೂರ್ಛ ರೋಗದ ತಂದೆ ನಂಬಿಕೆ ಕಡಿಮೆ ಆಗಿದ್ದಾಗ ದೇವರ ನನಗೆ ನಂಬಿಕೆನ ಹೆಚ್ಚು ಅಂತ ಕೇಳೋಕ್ಕೆ ನನ್ನ ಕೈಲಿ ಯಾಕೆ ಆಗ್ತಿಲ್ಲ? ಈ ಪ್ರಶ್ನೆ ನಮ್ಮೊಳಗೆ ಬರಬೇಕು. ಶಿಷ್ಯರಿಗೆ ಬಂತು, ಯಾಕೆ ಈ ಮೂರ್ಛ ರೋಗದ ದೆವ್ವವನ್ನು ನನ್ನ ಕೈಲಿ ಬಿಡಿಸೋಕ್ಕಾಗಲಿಲ್ಲ ಅನ್ನೋ ಪ್ರಶ್ನೆ ಬಂತು. ಹೋಗಿ ಕೇಳ್ತಿದ್ದಾರೆ. ಆಗ ಯೇಸು ಸ್ವಾಮಿ ಹೇಳುವಂಥ ಮಾತೇನು? 20ನೇ ವಚನ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ಹಾಗಿದ್ರೆ ಒಂದು ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ, ಒಂದು ದೆವ್ವವನ್ನು ಬಿಡಿಸಲಿಕ್ಕೆ, ಒಂದು ಅದ್ಭುತವನ್ನು ನಡೆಸಲಿಕ್ಕೆ ನನಗೂ ನಿನಗೂ ಏನು ಬೇಕು ಅಂತ ದೇವರು ಎದುರು ನೋಡ್ತಿದ್ದಾರೆ. ಯೇಸು ಸ್ವಾಮಿ ಬಿಡಿಸಲಿಕ್ಕೆ ಶಕ್ತರು, ಆದರೆ ಅವರಿಗೆ ಬೇಕಾಗಿರುವುದು ನನ್ನಲ್ಲಿ ನಂಬಿಕೆ ಮಾತ್ರ. ಇಲ್ಲಿ ಕೂಡಿ ಬಂದಿರುವಂಥ ಪ್ರಿಯ ದೇವಿ ಜನವೇ, ಯೇಸು ಸ್ವಾಮಿ ಯಾರು ಅಂತ ತಿಳ್ಕೊಂಡು ನಂಬಿಕೆ ಇಟ್ಬಿಟ್ರೆ ಅವರನ್ನು ಯಾವತ್ತಿಗೂ ತಿರಸ್ಕಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ನಾನು ಹೋಗಿ ಕೌನ್ಸಿಲಿಂಗ್ ಮಾಡಿದ್ದೀನಿ. ಒಂದು ಹುಡುಗಿನ ಪ್ರೀತಿಸಿ ಅಷ್ಟಿಷ್ಟು ನಂಬಿಸಿಲ್ಲ. ಈಗ ಅವನು ಎಷ್ಟೊಂದು ಕೆಟ್ಟ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿದ್ರೆ ತುಂಬ ಪಾಪದಲ್ಲಿ ಬಿದ್ದೋಗಿದ್ದಾನೆ. ಆದರೆ ಈ ಹುಡುಗಿ ಅವನ ಎಷ್ಟೊಂದು ಮಟ್ಟಿಗೆ ನಂಬಿದ್ದಾಳೆ ಅಂದರೆ, ನೇರವಾಗಿ ಆ ಹುಡುಗನೇ ಒಪ್ಕೊಂಡಿದ್ದಾನೆ ನನ್ನ ಜೊತೆ, ಇಂತಿಂಥ ತಪ್ಪನೇ ಅವಳಿಗೆ ಗೊತ್ತಿಲ್ಲ ಸರ್, ನಾನು ಮಾಡಿಬಿಟ್ಟಿನಿ ಅಂತ ಒಪ್ಕೊಂಡ್ರು. ನಾನು ಹೋಗಿ ಅವಳಿಗೆ ಹೇಳಿದ್ರೆ ಇಂತಿಂಥ ತಪ್ಪಲ್ಲಿ ಇದಾನಮ್ಮ, ಅವಳು ಬೇಡ ಅವನು ನಿನಗೆ ಹೇಳಿದ್ರೆ, ಇಲ್ಲ ಸಾಮಾಗಿ ಮಾಡಲ್ಲ ಅಂತಲ್ಲ. ಅವನಂಗೆ ಮಾಡಲ್ಲ, ಅವಳೇ ಏನೋ ಮಾಡಿರ್ತಾಳೆ. ಈ ಒಳ್ಳೆಯವನಿ ಹುಡುಗನ ಬಗ್ಗೆ ಹೇಳೋದು. ಎಂಥ ನಂಬಿಕೆ ನೋಡಿ ಅವನ ಮೇಲೆ. ಇಂಥ ನಂಬಿಕೆ ಯಾಕೆ ಗೊತ್ತಾ? ಅವನನ್ನು ಕೆಲವು ವರ್ಷಗಳು ನೋಡಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿನಿ ಅನ್ನುವಂಥ ಕಾನ್ಫಿಡೆಂಟ್ ಅವನಿಗೆ. ನಾನು ನಿಮಗೆ ಹೇಳ್ತೀನಿ, ಯೇಸುವನ್ನು ನೀವು ಚೆನ್ನಾಗಿ ರುಚಿ ನೋಡಿಬಿಟ್ರೆ, ತಿಳ್ಕೊಂಡು ಬಿಟ್ಟರೆ, ನಿನ್ನ ಎಂಥ ಸನ್ನಿವೇಶದಲ್ಲಿ ಯೇಸುವನ್ನು ನೀನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ರುಚಿ ನೋಡ್ರಿ. ಎಲ್ಲಿ ಹೇಳ್ತದೆ? ಯೆಹೋವನು ಸರ್ವೋತ್ತಮನೆಂದು ಅನುಭವ ಸಹ ತಿಳ್ಕೊಳ್ಳಿ. ಎಲ್ಲಿ ಹೇಳ್ತದೆ? 8. ವೆರಿ ಗುಡ್. ಕೀರ್ತನೆ 34, 8ನೇ ವರ್ಷ ಹೇಳ್ತದೆ, ಅನುಭವ ಸಹ ತಿಳ್ಕೊಳ್ರಿ, ಅನುಭವಿಸ್ರಿ. ಇಲ್ಲೊಬ್ಬ ಶಿಷ್ಯ ಅನುಭವಿಸಿದ್ದಾನೆ, ಅದಕ್ಕೆ ಯೇಸುವನ್ನು ಕೇಳ್ತಿದ್ದಾನೆ, ಯಾಕೆ ಸ್ವಾಮಿ ನಾನು ಕೇಳಾಗ್ತಿಲ್ಲ? ಯೇಸು ಹೇಳಿದ್ದೇನು? ಎಂಥ ನಂಬಿಕೆ ಬೇಕು ಅಂತ ನಿಮ್ಮಲ್ಲಿ? ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಾಸುವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ. ಎಂಥ ನಂಬಿಕೆ ಬೇಕಂತೆ? ಸಾಸಿವೆ ಕಾಳು ಎಷ್ಟಿದೆ? ತುಂಬ ಚಿಕ್ಕದು. ಅದರ ಅರ್ಥ ಏನು ಗೊತ್ತಿರ್ತೀರಾ? ಒಂದು ವಿಷಯಕ್ಕೆ ಪರಿಪೂರ್ಣವಾಗಿ ನಂಬುವಂತಹ ಮನಸ್ಸು, ಅದು ತುಂಬ ಪರಿಪೂರ್ಣವಾದಂಥ ಕಾಳುಗಳು. ಈ ಸಾಸಿವೆ ಅನ್ನೋದು ಗುಂಡಾಗಿರ್ತದೆ. ಒಂದು ವಿಷಯಕ್ಕೆ ಮುಕ್ಕಿಲ್ಲದಿರುವ ಹಾಗೆ ಅಥವಾ ಸ್ವಲ್ಪವೂ ಸಂದೇಹ ಪಡದೆ, ದೇವರೇ ಇದನ್ನು ನೀನು ಮಾಡ್ತೀಯ ಅನ್ನುವುದನ್ನು ನಾನು ದೃಢವಾಗಿ ನಂಬೋದಾದರೆ, ಇವತ್ತಿನ ಕುಟುಂಬದ ಪರಿಸ್ಥಿತಿ ಹೇಗಿದೆಯೋ, ನಿನ್ನ ಕೆಲಸದ ಸನ್ನಿವೇಶಗಳು ಹೇಗಿದೆಯೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಭವಿಷ್ಯದಲ್ಲಿ ನಾನು ಅಭಿವೃದ್ಧಿ ಆಗೋದೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಕಾಣ್ತಿದ್ದೀರಾ? ನೀನು ಇವತ್ತು ನಂಬು, ದೃಢವಾಗಿ ನಂಬು. ನನ್ನ ಜೀವಿತ ನಾನು ನೆನೆಸೋದಕ್ಕಿಂತಲೂ ಮೇಲಾಗಿ ನೀನು ಇಡ್ತೀಯ ಸ್ವಾಮಿ ಅಂತ ದೃಢವಾಗಿ ನಂಬು. ನಿನ್ನ ಮಕ್ಕಳಲ್ಲಿ ಅಥವಾ ನಿನ್ನ ಶರೀರದಲ್ಲಿರುವಂಥ ಕಾಯಿಲೆ ಬಗ್ಗೆ ನಿನಗೆ ಡೌಟ್ ಇದೆಯಾ? ನೀನು ದೃಢವಾಗಿ ನಂಬು. ಈ ಕಾಯಿಲೆ ನನ್ನನ್ನು ಏನೂ ಮಾಡೋಕ್ಕಾಗೋದೇ ಇಲ್ಲ ಅಂತ ದೃಢವಾಗಿ ನಂಬು. ನಾನು ಗ್ಯಾರಂಟಿ ಕೊಡ್ತೀನಿ, ನೀನು ಟೆಸ್ಟ್ ಮಾಡಿಸುವಾಗ ಕಂಪ್ಲೀಟ್ ಆಗಿ ಗುಣವಾಗಿರುತ್ತೆ. ನನ್ನ ಜೀವಿತ ಹಿಂದಿನ ದಿನಗಳಲ್ಲಿ ಎದುರು ನೋಡೋದಾದರೆ, ಯೋಚನೆ ಮಾಡಿ ನೋಡೋದಾದರೆ, ಹೆಂಗೆ ನಾನು ಬದುಕ್ತೀನಿ ಅಂತ ಭಯ ಆಗ್ತಿತ್ತು. ನನಗೆ ಎಜುಕೇಷನ್ ಇಲ್ಲ, ಚೆನ್ನಾಗಿ ಓದಲಿಕ್ಕಾಗಲಿಲ್ಲ, ಅಂಥ ಜ್ಞಾನಿ ಅಲ್ಲ. ರಫ್ ಆ್ಯಂಡ್ ಟಫ್ ಕೆಲಸಗಳನ್ನ ಮಾಡಿ ಹೆಂಗಾರು ಬದುಕತ್ತೀನಿ ಅಂತ ಒಂದು ಕೆಲಸನೂ ಮಾಡೋಕ್ಕೆ ಬರೋಲ್ಲ ನನಗೆ. ಈಗಿದ್ದಂಥ ನನ್ನ ಮನೆಯವ್ರು ಬೈತಿದ್ರು, ನೀನು ಹೆಂಗೆ ಬದುಕ್ತೀಯೋ ಗೊತ್ತಿಲ್ಲ ಅಂತ. ಎಲ್ಲರೂ ನನ್ನ ಮನೇಲಿ ಎಲ್ಲ ವ್ಯಕ್ತಿಗಳು ಬೈತಾಯಿದ್ರು ನನಗೆ. ಆದರೆ ಇವತ್ತು ಯಾರಾದರೂ ನೋಡಿ, ಅಯ್ಯೋ ಪಾಪ ನನಗಿದ್ದೀನಿ ನಾನು, ಕಾರಣ ಒಂದೇ, ಅವರನ್ನ ನಾನಿದೆ ದೃಢವಾದ ನಂಬಿಕೆಯನ್ನು ಅವರನ್ನು ಇಟ್ಕೊಂಡೆ. ಇವತ್ತು ನನ್ನ ನೋಡಿ ಯಾರು ಅಯ್ಯೋ ಪಾಪ ಅನ್ನೋ ಥರ ಇಲ್ಲ, ಅನೇಕರಿಗೆ ಸಹಾಯ ಮಾಡುವವನ ಹಾಗೆಯೇ ದೇವರನ್ನು ನಿಂತಿದ್ದಾರೆ. ನಾನು ಅದಕ್ಕೆ ನಿಮಗೆ ನನ್ನ ಅನುಭವದೊಂದಿಗೆ ಹೇಳ್ತೀನಿ, ಅವರನ್ನು ನಂಬಿಬಿಟ್ರೆ ಯಾವತ್ತೂ ನೀನು ಕೀಳಾಗಿರೋದಿಲ್ಲ. ನೀನು ನೆನೆಸಲಿಕ್ಕಿಂತ ಮೇಲಾದ ಕಾರ್ಯಗಳನ್ನು ಅವ್ರು ಮಾಡಲಿಕ್ಕೆ ಅವರು ಶಕ್ತರು. ಇವತ್ತು ನಾನು ಅನೇಕರಿಗೆ ಹೇಳ್ತೀನಿ, ನಾನು SSLC ಅಂದರೆ ಯಾರೂ ನಂಬಲ್ಲ. ನಾನು SSLCನೇ ಓದಿರೋದು, ಅದು ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರೆ ಒಬ್ಬರು ನನ್ನನ್ನು ನಂಬ್ತಾ ಇಲ್ಲ. ಕಾರಣ ದೇವರ ಮೇಲಿಟ್ಟಂತಹ ನನ್ನ ನಂಬಿಕೆ ನನ್ನ ಸ್ಥಿತಿಯನ್ನು ಅಷ್ಟರ ಮಟ್ಟಿಗೆ ಮಾರ್ಪಡಿಸ್ತು. ನನ್ನನ್ನು ಮಾರ್ಪಡಿಸಿದ ದೇವರು ನಿನ್ನ ಜೀವಿತವನ್ನು ಮಾರ್ಪಡಿಸೋದಿಲ್ವಾ? ಪಕ್ಕದಲ್ಲಿ ಕೈ ಕೊಟ್ಟಿಲ್ರಿ, ಅಂಥ ದೃಢವಾದ ನಂಬಿಕೆಯನ್ನು ನಾವಿರೋಣ ಅಂತ. ಬೆಟ್ಟದಂಥ ಸನ್ನಿವೇಶಗಳಿರಲಿ ನಿನ್ನ ಜೀವನದಲ್ಲಿ, ಅದು ಎಲ್ಲವನ್ನು ಮಾರ್ಪಡಿಸಲಿಕ್ಕೆ ಯೇಸು ಸ್ವಾಮಿ ಬರಬೇಕಾಗಿಲ್ಲ. ಯೇಸು ಸ್ವಾಮಿ ಪರಲೋಕದಲ್ಲೇ ಇರಲಿ,
ನಿನ್ನ ಸಾಸಿವೆ ಕಾರಣಷ್ಟು ನಂಬಿಕೆ ದೊಡ್ಡ ದೊಡ್ಡ ಬೆಟ್ಟದ ಉಪಾದಿಯಲ್ಲಿ ಕಾಣುವಂಥ ಸಮಸ್ಯೆಗಳನ್ನು ನೀನು ಪರಿಹರಿಸಿಕೊಳ್ಳಿಕ್ಕೆ ನಿನ್ನ ನಂಬಿಕೆ ಸಾಕಾಗ್ತದೆ. ಆಮೇಲೆ ಕರ್ತನಿಗೆ ಮಹಿಮೆಯಾಗಲಿ. ಸಮಯ ಇಷ್ಟಕ್ಕೆ ಮುಗಿದ್ರಿಂದ ನಾನು ಇಷ್ಟಕ್ಕೆ ಮುಗಿಸ್ತೇನೆ. ಈ ಕರ್ತನು ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರಾಗುವಂತೆ, ನಂಬಿಕೆಯಲ್ಲಿ ಬಹಳ ನಂಬಿಕೆಯನ್ನು ಅಥವಾ ದೊಡ್ಡ ನಂಬಿಕೆಯನ್ನು ಉಂಟು ಮಾಡುವ ಹಾಗೆ ದೇವರು ಒಬ್ಬೊಬ್ಬರ ನಂಬಿಕೆಯನ್ನು ಹೆಚ್ಚಿಸೋದು. ಆಮೇಲೆ ಕರ್ತನಿಗೆ ವಾಕ್ಯದ ಮೂಲಕ ಆಶೀರ್ವಾದ ಮಾಡಿ ಎದುರು